ನಮಗೆ 100% ಗ್ಯಾರಂಟಿ ಇದೆ. ಈ ದಯವಿಟ್ಟು ಎಲ್ಲರೂ ಈ ಸಿನಿಮಾ ನೋಡಿ ನಮಗೆ ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತಿದ್ದೆ. ಹಾಗೂ ತಾಂತ್ರಿಕ ವರ್ಗದ ಎಲ್ಲ ಸ್ನೇಹಿತರಿಗೂ ನನ್ನ ನಮಸ್ಕಾರ. FIR 626 ಅನ್ನೋ ಒಂದು ಸಿನಿಮಾ ಭಾಗ್ಯ ಮೇಡಮ್ ಅವರ ಏನು ಹೇಳ್ತಾರೆ ಮತ್ತೊಂದು ಕನಸು, ಹಾಗೆ ರಮಣರಾಜ್ ಅವರ ಕನಸು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಂದು ವಿಶೇಷ ಅನುಭವ ನನಗೆ ಈ ಸಿನಿಮಾ. ಬಹುಶಃ ನಿಮಗೆ ಟ್ರೈಲರ್ ನೋಡಿದಾಗಲೇ ಗೊತ್ತಾಗುತ್ತೆ ಇದೊಂದು ಆ್ಯಕ್ಷನ್ ಥ್ರಿಲ್ಲರ್ ಅಂತ. ಆದರೆ ಇಡೀ ಆ್ಯಕ್ಷನ್ ಥ್ರಿಲ್ಲರಲ್ಲಿ ಎಲ್ಲೂ ಕೂಡ ಒಂದು ಕಡೆ ಒಂದು ಡೇ ಶಾಟ್ ಕೂಡ ಕಾಣಲ್ಲ. ಅಷ್ಟು ಮಾತ್ರ ಹೇಳಿ ನನ್ನ ಅನುಭವದ ಬಗ್ಗೆ ಹೇಳ್ತೀನಿ. ಸುಮಾರು ಹಗಲು ರಾತ್ರಿ ಅಂತ ಹೇಳೋದಕ್ಕಿಂತ ಸುಮಾರು ರಾತ್ರಿಗಳು ಈ ಸಿನಿಮಾಗೆ ಇಡೀ ಚಿತ್ರತಂಡ ಈ ಸಿನಿಮಾದ ಒಂದು ಆ್ಯಕ್ಷನ್ ಥ್ರಿಲ್ಲರ್ ಅನ್ನೋ ಫೀಲ್ ಏನಿದೆ, ಆ ಎಕ್ಸ್ಪ್ರೆಷನ್ ಏನಿದೆ, ಅದನ್ನು ಕಟ್ಕೊಡೋದಕ್ಕೆ ಹರಸಾಹಸ ಮಾಡಿದ್ದಾರೆ. ಅದರಲ್ಲಿ ನನಗೂ ಕೂಡ ಒಂದು ಅವಕಾಶ ಸಿಕ್ಕಿದೆ. ಫೈಟ್ಸ್ಗೆ ಬಹಳ ಮುಖ್ಯವಾಗಿ ಇದರಲ್ಲಿ ನಾವು ಆಸಕ್ತಿಯಿಂದ ಸಿನಿಮಾ ಕಥೆಗೆ ಪೂರಕವಾಗಿ ಬೇಕಾಗಿರುವಂಥ ಆ್ಯಕ್ಷನ್ ಸೀಕ್ವೆನ್ಸಸ್ ಇತ್ತು. ಹಾಗಾಗಿ ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ, ಆದರೆ ಆ ಕಷ್ಟನ ಇಷ್ಟಪಟ್ಟು ಮಾಡಿದ್ದೀವಿ. ಯಾಕಂದರೆ ಇತ್ತೀಚೆಗೆ ಕನ್ನಡ ಸಿನಿಮಾ ಅಂತ ಹೇಳಿದ್ರೆ ಬರೀ ಸಿನಿಮಾ ಮಾಡೋದು ಮಾತ್ರ ಒಂದು ಸಾಧನೆ ಅಲ್ಲ. ಸಿನಿಮಾ ಮಾಡಿ ಅದನ್ನು ಪ್ರಮೋಟ್ ಮಾಡಿ ಥಿಯೇಟ್ರಿಗೆ ಕರ್ಕೊಂಬಂದು ನಿಲ್ಲಿಸಿ ಅದಾದ್ಮೇಲೆ ಥಿಯೇಟ್ರಲ್ಲಿ ಉಳಿಸ್ಕೊಳ್ಳೋದು ಕೂಡ ಒಂದು ಸಾಧನೆ ಆಗಿದೆ. ಸೊ ಆ ಒಂದು ಕೆಲಸಕ್ಕೆ, ಆ ಒಂದು ಸಾಹಸಕ್ಕೆ ಕೈ ಹಾಕಿರುವಂಥ ನಿರ್ಮಾಪಕರಿಗೆ ನಾನು ಫಸ್ಟು ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಈ ಅವಕಾಶವನ್ನು ನನಗೆ ನೀಡಿದ್ದಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಸಹಕಾರ ಮಾಡಿದಂಥ ಎಲ್ಲ ಕಲಾವಿದರಿಗೂ ಕೂಡ ನಾನು ನನ್ನ ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸ್ತೀನಿ. ಮುಖ್ಯವಾಗಿ ಸಾಹಸ ದೃಶ್ಯಗಳನ್ನು ಡೈರೆಕ್ಟ್ ಮಾಡಿದಂಥ ನಮ್ಮ ಫೈಟ್ ಮಾಸ್ಟರ್ಸ್, ಎಸ್ಪೆಷಲಿ ನನ್ನ ಆಲ್ ಟೈಮ್ ಫೇವ್ರೆಟ್ ನಮ್ಮ ಥ್ರಿಲ್ಲರ್ ಮಂಜು ಮಾಸ್ಟರ್. ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ನಾವು ಒಂದು ಫೈಟ್ ಸೀಕ್ವೆನ್ಸ್ ಮಾಡ್ತಿದೀವಿ ಅನ್ನೋ ಒಂದು ಸ್ಟ್ರೆಸ್ ಆಗಲಿ ಅಥವಾ ಅನ್ನೋದೊಂದು ಪ್ರೆಷರ್ ಆಗಲಿ ಇರೋದಿಲ್ಲ. ಅದಕ್ಕೆ ಮುಖ್ಯ ಕಾರಣ ಅವ್ರು ಮಾಡಿರೋ ಎಷ್ಟೋ ಸಿನಿಮಾಗಳ ಒಂದು ಅನುಭವ ಕಾರಣ ಆಗುತ್ತೆ. ಹಾಗೇನೆ ಈ ಸಿನಿಮಾದಲ್ಲಿ ಕೂಡ ಅಂತ ಒಳ್ಳೆ ಅನುಭವ ಪಡೆದು ಒಂದು ನಿರ್ಮಾಪಕರ ಮತ್ತು ನಿರ್ದೇಶಕರ ಕನಸನ್ನ ತೆರೆ ಮೇಲೆ ತರುವಂತ ಒಂದು ಪ್ರಯತ್ನ ಮಾಡಿದ್ದೀವಿ. ಇಲ್ಲಿಂದ ನಿಮ್ಮ ಪ್ರೋತ್ಸಾಹ, ನಿಮ್ಮ ಆಶೀರ್ವಾದ ಮತ್ತು ನಿಮ್ಮ ಎಲ್ಲ ರೀತಿಯ ಪ್ರಶಂಸೆ ಈ ಸಿನಿಮಾದ ಭವಿಷ್ಯಕ್ಕೆ ಒಂದು ಒಳ್ಳೆ ರೀತಿಯನ್ನ, ಒಳ್ಳೆ ದಾರಿಯನ್ನು ತೋರಿಸುತ್ತೆ ಅನ್ನೋ ಒಂದು ನನ್ನ ನಂಬಿಕೆ. ಅದಷ್ಟೇ, ಪ್ರತಿ ಸಿನಿಮಾದಲ್ಲೂ ಆ ನಂಬಿಕೆ ಹಾಗೇ ಇರುತ್ತೆ. ಹಾಗೇನೆ ಈ ಪ್ರಯತ್ನದಲ್ಲೂ ಕೂಡ ನೀವು ನನ್ನ ಜೊತೆ ಇರ್ತೀರ ಅಂತ ನಾನು ಭಾವಿಸ್ತೀನಿ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಅವರಿದ್ರೆ ಅದು ಸಿನಿಮಾ ಒಂದು ಆಡಿಯನ್ಸ್ ಪಲ್ಸು ಗೊತ್ತು ಅವ್ರಿಗೆ. ಅಲ್ಲಿಂದ ನಾನು ಹೇಳ್ಕೊಂಡು ಹೋಗ್ತೀನಿ. ಯಾಕಂದರೆ ನಾವು 4 ಪಿಕ್ಚರ್ ಮಾಡಿದ್ವಿ ಜೊತೆಯಲ್ಲಿ. ಧೈರ್ಯ, ರಫ್ ಅಂಡ್ ಟಫ್, ಜಿಂದಾಬಾದ್, ಮಿಸ್ಟರ್ ಪುಟ್ಸ್ವಾಮಿ ಅಂತ 4 ನಾನು ಒಂದು ದಿವಸನೂ ಶೂಟಿಂಗ್ ಹೋಗಲಿಲ್ಲ. ಧೈರ್ಯ ಪಿಕ್ಚರ್ 18 ದಿವಸ ಮಾಡಿದ್ರು, 60 ದಿವಸದಲ್ಲಿ ಥಿಯೇಟ್ರಲ್ಲಿ ರಿಲೀಸ್ ಆಯಿತು. ಆ ಕಾಲದಲ್ಲಿ ತೆಲುಗು, ತಮಿಳು, ಮಲಯಾಳಂ, ಭೋಜ್ಪುರಿ, ಪಾನ್ ಇಂಡಿಯಾ ನೋಡಿ. FIR ಅಂದ್ರೆ ಪಾನ್ ಇಂಡಿಯಾ. ಅದು ಅವ್ರ ಸ್ಟೈಲು ಇವತ್ತಲ್ಲ, ಆವಾಗಲೇ ಅವರು ಆ ಥರ ಥಿಂಕಿಂಗ್ ಅವ್ರದ್ದು ಇದು. ಆಮೇಲೆ ಇಂಥ ಆರ್ಟಿಸ್ಟ್ ಬೇಕಂದ್ರೆ ಅವ್ರ ಆರ್ಟಿಸ್ಟ್ ಯಾರಲ್ಲೇ ಇರಲಿ ಕರ್ಕೊಂಬರೋರು. ಇಷ್ಟೊತ್ತು ಈ ಸೀನ್ ಮುಗಿಬೇಕಂದ್ರೆ ಹಂಗೆ ಮಾಡೋರು. ಅವ್ರಿಗೆ ಫುಡ್ಡು, ಬ್ಲಡ್ಡು, ಸಿನಿಮಾ. ನಾನು ಅವ್ರ ಪಾರ್ಟ್ನರ್ ಇರ್ಬೋದು, ಬಟ್ ಅವ್ರ ಕೆಲಸ ಮಾಡೋದಕ್ಕೆ ನಾನು ಫ್ಯಾನು. 4 ಪಿಕ್ಚರು ನನಗೆ ಕೋಟ್ಯಾಂತರ ರೂಪಾಯಿ ಲಾಭ ಮಾಡಿಕೊಟ್ಟಿದ್ದಾರೆ. ನಾನು ಒಂದು ದಿವಸ ಶೂಟಿಂಗ್ ಹೋಗಿಲ್ಲ, ಲೆಕ್ಕ ಹಾಕ್ಕೊಡಿ. ಬಟ್ ಇವತ್ತು ನಾನು ಈ ಫಂಕ್ಷನ್ ಬರೋದಕ್ಕೆ ಹೇಳ್ಬಿಡ್ತೀನಿ. ನಮ್ಮದು ಸಾಹಿತ್ಯ ಸಮ್ಮೇಳನ ಮಂಡ್ಯಲ್ಲಿ ನಮ್ಮ ಚೇಂಬರ್ ಎಲ್ಲ ಹೋಗಿದ್ರಿ. ಅಧ್ಯಕ್ಷರು ಸಾರ್ ನೀವು ಇರಲೇಬೇಕು, ನಮ್ಮ ಪಾರ್ಟ್ನರ್ ಮಾಡ್ತಾವ್ರೆ ಅಂದೆ. ಇಲ್ಲ ನೀವು ನೋಡಿ ಬಂದ್ಬಿಡು ನಿಮ್ಮ ಇದ್ರ ಜೊತೆ ಅಂತೇಳಿ ನಮ್ಮ ನರಸಿಂಹರಾವ್ ಪರವಾಗಿ ನಾನೀಗ ಬಂದಿದ್ದೀನಿ. ಯಾಕಂದರೆ ನನಗೆ ಅಲ್ಲಿ ಇರಲಿಲ್ಲ ಮನಸ್ಸೆಲ್ಲ ಇಲ್ಲೇ. ಆಮೇಲೆ ಇವತ್ತು ತಪ್ಪಿಸ್ಕೊಂಡ್ಬಿಟ್ರೆ ಹೆಂಗಪ್ಪ ಅಂತ ಅಲ್ಲಿ ಮಿಸ್ ಮಾಡಿ ಇಲ್ಲಿ ಬಂದೆ ಜಲ್ದಿ ಮುಗಿಸ್ಕೊಂಡು. ಇನ್ನೂ ಬೇಜಾರು ಹೇಳಬೇಕು, ಸುತ್ತಿ ಕೊಡ್ತದೆ. ನೆಕ್ಸ್ಟು ನಮ್ಮ ವಿಜಯ ರಾಘವೇಂದ್ರ ಸಾರು. ನಾನು ಪರ್ವ ಅಂತ ಪಿಕ್ಚರ್ ಮಾಡಿ ಗರ್ವ ಎಲ್ಲ ಹೋಗ್ಬಿಟ್ಟಿತ್ತು, ಸುಸ್ತಾಗ್ಬಿಟ್ಟಿದ್ದೆ. ಆ ಟೈಮಲ್ಲಿ ನಮ್ಮ ಚಿನ್ನಿಗೌಡ್ರ ಹತ್ರ ಹೋಗಿ ಅಪ್ಪಾಜಿ ಪಿಕ್ಚರ್ ಮಾಡಬೇಕು ಅಂದೆ. ಏನಪ್ಪ ಅಂದರು. ಆವಾಗ ನಿನಗಾಗಿ 25 ವಾರ
ರಾಧಿಕಾ ವಿಜಯರಾಘವೇಂದ್ರ ಪಿಕ್ಚರು, ಆಂಧ್ರ ಪ್ರೊಡ್ಯೂಸರು ರಾಮೋಜಿರಾವ್ ಇರಬೇಕು. 2ನೇ ಪಿಕ್ಚರು ನಮ್ಮ ಅಜಂತ ರಾಜು, ಅದು ನಮ್ಮ ನಾಗಣ್ಣ ಡೈರೆಕ್ಟ್ ಇರಬೇಕು. ನಾನು ಇವೆರಡು ನಡೀತಾ ಇತ್ತು. ಏನು ಆಲ್ ಏರಿಯಾ ಸೋಲ್ಡ್ ಔಟು, ಇದು ಅಂಥ ದುಡ್ಡು ಬೇರೆ ಇಲ್ಲ ಖಾಲಿ. 3ನೇ ಪಿಕ್ಚರು ಸೇಮ್ ಅದೇ ಹೀರೋಯಿನ್ ಇದ್ರು. 3ನೇ ಪಿಕ್ಚರ್ ನಾನು ರೋಮಿಯೋ ಜೂಲಿಯಟ್ ಅಂತ ತೆಗೆದೆ. ನಾನು ಬರೀ 9,000 ಕೊಟ್ಟೆ ಅಪ್ಪಾಜಿಗೆ. ಏನೋ ಇದು ಅಂದಿದ್ರು, ಅಣ್ಣ ಇರೋಣ ಹಂಗೆ ಮಾಡ್ಕೊಂಡು ಹೋಗೋಣ ಅಂಥೇಳಿ ನಾನು ಹಂಗೆ ಸ್ಟಾರ್ಟ್ ಮಾಡಿದೆ. ಪ್ಲಸ್ ಇವರು ರಾಧಿಕಾ ಅವರು ಅದೇ ಪೇರು ಬೇಕು ಅಂದರು ಡೈರೆಕ್ಟ್ರು. ಅವರು ಈ ರಮಣರಾಜ್ ಥರ ಅವರು ತೆಲುಗು, ಅವರು ಗುಣಕುಮಾರ್ ಅಂತ ಡೈರೆಕ್ಟ್ರು. ಯಾಕಂದರೆ ಅವಾಗ ಹತ್ರ ದುಡ್ಡಿರ್ಲಿಲ್ವಲ್ಲ ಜಾಸ್ತಿ, ಅದಕ್ಕೆ ಇದರಲ್ಲೇ ಮಾಡಿದೆ ತುಂಬ ಕನ್ವೀನಿಯಂಟಾಗಿ. ಯಾಕಂದರೆ ಸಿನಿಮಾಲಿ ಇದ್ದಕ್ಕಿದ್ದಂಗೆ ಹೇಳ್ಬಿಡ್ಬೇಕು, ಓಪನ್ ಆಗ್ಬಿಡ್ತದೆ ಯಾವಾಗಿದ್ರು. ಸರ್ ಅವರು ನಾವು ಏನು ಲೆಕ್ಕ ಹಾಕಿದ್ರಿ ಅದಕ್ಕಿಂತ ಇಬ್ಬರೂ ಅಷ್ಟೇ ಚೆನ್ನಾಗಿ ಹೇಳಿದ ಟೈಮಿಗೆ ಬಂದು, ಯಾಕಂದರೆ ಅವ್ರು ಬಂದಿರೋದು ಅವ್ರ ಮಾವರು ಬಂದು ಕರ್ನಾಟಕಕ್ಕೆ ನಂಬರ್ 1 ಅಣ್ಣವರು ಅವರ ರಾಜ್ಕುಮಾರ್ ಅವರು, ಅವ್ರ ತಂದೆಯವರು. ಅವ್ರ ಹತ್ರ ಸೆಕ್ರೆಟರಿ ಆಗಿ ಕನ್ನಡ ಚಲನಚಿತ್ರ ವಾಣಿಜ್ಯ ಮಾಡಲಿಲ್ಲಿ 1 ವರ್ಷ ಕೆಲಸ ಮಾಡಿದೆ. ಅದಕ್ಕೆ ಮೊದಲಿಂದನೂ ನಾವು ವಜ್ರೇಶ್ವರಲ್ಲಿದ್ದಾಗಿಂದ ನಮ್ದು ಅವರು ಪಿಕ್ಚರ್ಗಳಾಗ್ತಾ ಇದ್ರಿ, ಬಾಂಧವ್ಯ, ಆ ಶಿಸ್ತು ಇದುವರೆಗೆ ಅದರಲ್ಲೇ ಬಂದ್ಬಿಟ್ಟಿದೆ. ಅದಕ್ಕೆ ರಮೇಶ್ ಅವರು ಅವ್ರ ಹತ್ರ ಚೆನ್ನಾಗಿ ಕೆಲಸ ತೆಗೆಸಿರ್ತಾರೆ. ನೈಟ್ ಎಲ್ಲ ಮಾಡಿದೆ ಅಂದ್ರಲ್ಲ, ನನಗೆ ಅರ್ಥ ಆಯಿತು. ಯಾಕಂದರೆ ಅವ್ರ ಸ್ಕೂಲು ನಾನು ನೋಡಿದ್ದೀನಿ. ಅಂಥ ವಿಜಯರಾಘವೇಂದ್ರ ಅಂತ ಆರ್ಟಿಸ್ಟು ನಾನು ನೋಡಿದ ಪ್ರಕಾರ ನಮಗೆ ಸಿನಿಮಾ ಮಾಡೋಕ್ಕೆ ತುಂಬ ಇದೆ, ಕಲಾವಿದರಿದ್ದಾರೆ. ಆದರೂ ನಮ್ಮಣ್ಣ ನಮಗೆ ಕಷ್ಟದಲ್ಲಿರುವಾದ ಅಣ್ಣ ಆದರು. ಅವ್ರ ತಂದೆಯವರು ನಮಗೆ ಭಾರಿ ಚಿನ್ನೇಗೌಡರು ನಮಗೆ. ಆಮೇಲೆ 3ನೇದು ಹೇಳಬೇಕು ಅಂತಂದರೆ, ಇವರು ಮಾಡಿರೋ ಟೈಟ್ಲಲ್ಲೇ ಅವ್ರು ನೋಡಿ ಎಲ್ಲೂ ಹಾಕಿಲ್ಲ ಪಾನ್ ಇಂಡಿಯಾ, ತೆಲುಗು, ಯಾವ ಲ್ಯಾಂಗ್ವೇಜ್ ಏನು ಅಂತ. 28 ಲ್ಯಾಂಗ್ವೇಜ್ ನಾವು ಮಾಡ್ಕೊಬೋದು, ಆ ಥರ ಪ್ಲ್ಯಾನ್ ಮಾಡಿರ್ತಾರೆ ರಮೇಶ್ ಅವರು. ಆಮೇಲೆ ಈಗ ಡೈರೆಕ್ಟ್ರ್ ಯಾರು ಸಾರ್ ಅಂದೆ, ನಮ್ಮ ಇವರು ರಮಣರಾಜ್ ಅಂತ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಆಂಧ್ರ ಜೆ.ಡಿ. ಚಕ್ರವರ್ತಿ ಅದೀನಿ ಅಂತ. ಅಷ್ಟೇ, ಅನ್ನ ಎಲ್ಲ ಹೆಸರು ನೋಡೋಂಗಿಲ್ಲ, 1-2 ಅಗಳು ನೋಡ್ಬಿಟ್ರೆ ಗೊತ್ತಾಗ್ಬಿಡ್ತದೆ ರಮಣರಾಜ್ ಅವರು ಯಾವ ಸ್ಕೂಲಲ್ಲಿ ಬಂದರು ಅಂತ. ಎಲ್ಲ ವರ್ಗಕ್ಕೂ ಇಷ್ಟ ಆಗೋ ಥರ ಪಿಕ್ಚರ್ ಮಾಡಿರ್ತಾರೆ. ಆಮೇಲೆ ಮೊದಲು ಈಗ ಪಟ್ಟಾಭಿಷೇಕ ಅಂತ ಇದು ಮಾಡಿದ್ರಲ್ಲ, ಇವ್ರು ಇದಕ್ಕೆ ಮೊದಲೇ 25 ವರ್ಷದಿಂದನೇ ಬೇಜಾನ್ ಪಿಕ್ಚರ್ ಎಲ್ಲ ಮಾಡಿದ್ದಾರೆ. ಸಿನಿಮಾದ ಇವ್ರಿಗೆ ಒಂದು ಅಂಗ ಇವರು. ಅವ್ರ ಮಿಸ್ಸಸ್ ಅವ್ರ ಭಾಗ್ಯ ಅವ್ರಿಗೆ ತುಂಬ ನಾವು ಕೃತಜ್ಞತೆ ಹೇಳಬೇಕು. ಆಮೇಲೆ ನಮ್ಮ ನಾಗೇಂದ್ರ ಸಾರು ಆರ್ಟಿಸ್ಟು ಪ್ಲಸ್ ಇದು, ಅವ್ರಿಗೂ ನಾವು ಕೃತಜ್ಞತೆ ಹೇಳ್ತೀವಿ. ಆರ್ಟಿಸ್ಟ್ಗಳು ಇನ್ನು ಗೊತ್ತಿರೋರು ಏನು ಅನ್ಕೊಂಬೇಡಿ ಬ್ರದರ್ಸ್. ಆಮೇಲೆ ನಮ್ಮ ಕೇಶವ ಸಾರು ಇವಾಗ ಹೇಳ್ತಾ ಇದ್ದಾರೆ ನಾನು ಸಾರ್ ಅಂತ, ಕೊನೆಯಲ್ಲಿ ಮೀಸೆ ತೆಗೆದು ಕೂತೀವಿ. ನಾನು ಯಾರು ಅಂತ ಕೇಳಿದ್ರೆ ಇವರು, ನಾವು ಭಾರಿ ಕ್ಲೋಸು ಆದರೂ ಇವಾಗ ತಿಳಿಸ್ತಾ ಇದ್ದಾರೆ. ಹಂಗೆ ಎಲ್ಲ ನಮ್ಮ ಆತ್ಮೀಯರಿದ್ದಾರೆ. ಈ ಸಿನಿಮಾ ಚೆನ್ನಾಗಿ ಬಂದು ಚೆನ್ನಾಗಿ ಬರುತ್ತೆ, ಯಾಕಂದರೆ ಹಂಗೆ ಮಾಡಿರ್ತಾರೆ ನಮ್ಮ ರಮೇಶ್ ಅವರು. ಮೊದಲೊಂದು ಹಿಂಗಿದೇ ಥರ ಅವರು ಟ್ರೆಂಡ್ ಸೆಟ್ಟರು ಅಲೋಯಮ್ಮ ಅಂತ ಒಂದು ಪಿಕ್ಚರ್ ಮಾಡಿದ್ರು. ಆ ಪಿಕ್ಚರು ಮಗೊಂದು ಇಡೀ ಇಂಡಸ್ಟ್ರಿನ ಕಲಕಲಾಯಿಸ್ಬಿಡ್ತು. ಆ ಥರ ಅವರು ಅವಾಗವಾಗ ಏನದು ಫಿನಿಕ್ಸ್ ಪಕ್ಷಿ ಥರ ಬಿಡ್ತಾ ಇರ್ತಾರೆ. ಅದರಿಂದ ಈ ಸಿನಿಮಾ ಯಶಸ್ವಿ ಆಗಲಿ. ಈ ಚಿತ್ರದಿಂದ ಇನ್ನೂ ಹಲವಾರು ಚಿತ್ರಗಳು ಬರೋಕ್ಕೆ, ಉದ್ಯಮಕ್ಕೆ ಅನುಕೂಲ ಆಗಲಿ. ಇನ್ನೂ ಬೇಜಾನು ಹೇಳೋದಿದೆ, ಸದ್ಯಕ್ಕೆ ಸಾಕು. ನೆಕ್ಸ್ಟ್ ಫಂಕ್ಷನಲ್ಲಿ ಬಂದು ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಒಳ್ಳೆ ಜನ ಒಳ್ಳೇದಾಗಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಪಿಕ್ಚರ್ FIRಗೆ ನಮ್ಮ ಹೀರೋ ಪಕ್ಕದಲ್ಲೇ ಇದ್ದಾರೆ, ಅವ್ರು ಖಂಡಿತವಾಗೂ ಒಳ್ಳೇದಾಗಬೇಕು. 4-6 ಸಿನಿಮಾಗಳು ಮಾಡಬೇಕು, ಅವ್ರು ಇನ್ನೂ ಮತ್ತೆ ಸ್ಟಾರ್ಟ್ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಬಿಟ್ಟು ಒಳ್ಳೆ FIRಗೆ ಮತ್ತು ಅವರು ಟೀಮ್ಗೆ ಒಳ್ಳೇದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅವ್ರ ಹತ್ರ ತುಂಬ ಕ್ಲೋಸ್ ಆಗಿದ್ವಿ. ಆಮೇಲೆ ಓದಿ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಹೋಗ್ತಾ ಇದ್ವಿ. ಹೃದಯವಂತ ಅಂದರೆ ಅವ್ರನ್ನೇ ಹೇಳ್ಬೇಕು. ನಮ್ಮ ಟೀಮಲ್ಲಿ ಚೆನ್ನಾಗಿ ಎಲ್ಲ ಇದು ಮಾಡ್ತಾಯಿದ್ರು. ಎಲ್ಲರೂ ಒಳ್ಳೆ ರೀತಿಲಿ ನೋಡಿಕೊಂಡು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಬಟ್ ತುಂಬ ಅವರು ಸಿನಿಮಾ ಅಂದರೆ ಬ್ಯಾಕ್ ಇಲ್ಲ, ಎಲ್ಲನೂ ಚೆನ್ನಾಗಿ ಆಗಿದೆ. ಇದು FIR ಚಿತ್ರ ಅದೇ ಥರ ಆಗಿ ಅವ್ರಿಗೂ ಒಳ್ಳೆ ರೀತಿಯಲ್ಲಿ
ಕರ್ನಾಟಕದಲ್ಲಿ ಕನ್ನಡ ನಿರ್ಮಾಪಕರನ್ನು ದಯವಿಟ್ಟು ಉಳಿಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಕನ್ನಡ ಚಿತ್ರವನ್ನೇ ನೋಡಿ ಎಲ್ಲರೂ, ಬೇರೆ ಚಿತ್ರಗಳನ್ನು ಕಮ್ಮಿ ಮಾಡಿ ಕನ್ನಡ ಚಿತ್ರ ನೋಡಿ ಆಶೀರ್ವಾದ ಮಾಡಬೇಕಂತ ನಾನು ಕೇಳ್ಕೊತೇನೆ ಅಷ್ಟೇ. ಇಲ್ಲ ಸರ್, ನೀವು ಬರಲೇಬೇಕು ಅಂದ್ರೆ ನನ್ನ ಕೆಲವು ಪಿಕ್ಚರ್ ಮಾಡಿದರು, ಆ್ಯಕ್ಟ್ ಮಾಡಿದರು, ಸರಿ ಅಂತ ಬಂದೆ, ಒಬ್ಬ ಪ್ರೇಕ್ಷಕನಾಗಿ ಬಂದೆ. ಅದು ನೋಡಿದ್ರೆ ಇಲ್ಲಿ ಕೂತ್ಕೊಳ್ಳುವ ಭಾಗ್ಯ ಸಿಕ್ತು. ಎರಡನೇದಾಗಿ ಪಿಕ್ಚರು ಟೈಟ್ಲೇ ಹೇಳುತ್ತೆ, FIR ಅನ್ನೋದು ಇದರಲ್ಲಿ ಎಲ್ಲದೂ ಒಳಗೊಂಡಿದೆ ಅನ್ನೋದು ನಾವು ಬಿಡಿಸಿ ಹೇಳಬೇಕಾಗಿದ್ದೇನಿಲ್ಲ. ಪಕ್ಕ ಕಮರ್ಷಿಯಲ್ಲು. ವಿಜಯ ರಾಘವೇಂದ್ರ ಅಂದರೆ ಕೆಲವರಲ್ಲಿ ಒಂದು ಭಾವನೆ ಇದೆ, ಇವರು ಕೆಲವೇ ಈ ರೊಮ್ಯಾಂಟಿಕ್ಕು, ಸೋಷಿಯಲ್ಲು ಇಂಥ ಕ್ಯಾರೆಕ್ಟರ್ಗಳೇ ಜಾಸ್ತಿ ಹೇಳ್ತೇವೆ ಇವ್ರ ಪಿಕ್ಚರಲ್ಲಿ ಅಂತ. ಬಟ್ ಇದನ್ನು ನೋಡಿದ್ರೆ ಆ ಪೋಸ್ಟರ್ ನೋಡಿದ್ರೆ ಗೊತ್ತಾಗುತ್ತೆ ಇದು ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಅಂತೇಳಿ. ಈ ಚಿತ್ರ ಖಂಡಿತವಾಗಿ ಇದು ಎಲ್ಲ ಇದು ಬಾಕ್ಸ್ ಆಫೀಸ್ನಲ್ಲಿ ಹಿಟ್ಟಾಗಲಿ, ಮುಂದೆ ಪ್ರೊಡ್ಯೂಸರ್ಗಳು ಇನ್ನೂ ಹೆಚ್ಚು ಚಿತ್ರಗಳನ್ನ ನಿರ್ಮಾಣ ಮಾಡಲಿ. ಯಾಕೆಂದರೆ ರಮೇಶ್ ಅವ್ರ ಬಗ್ಗೆ ನಾನು ಹಿಂದೆನೇ ಕೇಳಿದ್ದೆ, ನೋಡ್ತಾ ಇತ್ತು. ನಾವು ಇಂಡಸ್ಟ್ರಿಗೆ ಬಂದಿದ್ದೆ 86ಅಲ್ಲಿ, ಹಾಗಾಗಿ ಅವ್ರನ್ನೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಈ ಮಧ್ಯದಲ್ಲಿ ಹೇಳಬಾರ್ದು, ನಂದು ಒಂದು ಚಿತ್ರ ನೆಕ್ಸ್ಟ್ ಮಂತ್ ರಿಲೀಸ್ ಇದೆ, ಶಾನುಭೋಗರ ಮಗಳು ಅಂತ, ಬ್ರಿಟಿಷ್ ಪೀರಿಯಡ್ದು ಕಥೆ. ಅದು ಎಷ್ಟು ಹೇಳ್ತೀನಿ. ಇವತ್ತು ನನಗೆ ಇಲ್ಲಿ ಬರಲಿಕ್ಕೆ ಅವಕಾಶ ಕೊಟ್ಟವರಿಗೂ ಮತ್ತು ಇಲ್ಲಿ ವೇದಿಕೆ ಕರೆದಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಿ ನಾನು ಭಾಷಣ ಮುಗಿಸ್ತೇನೆ. ನೀವು ನೋಡ್ದಂಗೆ ಸ್ವಲ್ಪ ಬೋಲ್ಡಾಗಿ ಕಾಣಿಸ್ಕೊಂಡಿದ್ದೀನಿ. ನಾನು ಅಷ್ಟು ಬೋಲ್ಡಾಗಿ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ, ಬಟ್ ಮಾಡಿಸಿದ್ದಾರೆ ಸಿನಿಮಾಲಿ. ಸೊ ದಟ್ ಇಸ್ ಏನು, ಸಿನಿಮಾ ಅಂದ್ರೇ ಹಾಗೆ, ಒಂದು ಡೈರೆಕ್ಟರ್ ಕೈಗೆ ಹೋದರೆ ಸಿನಿಮಾ ಅವ್ರು ಏನು ಬೇಕಾದ್ರೂ ಮಾಡಿಸ್ತಾರೆ. ಸೊ ಥ್ಯಾಂಕ್ ಯು ರಮನ್ ಸರ್ ಫಾರ್ ಟ್ರಸ್ಟಿಂಗ್ ಮೀ ಆ್ಯಂಡ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಆ್ಯಂಡ್ ಅಷ್ಟೇ, ನಾನು ಮೇನ್ಲಿ ನಾನು ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಪ್ಲೀಸ್ ಡೂ ಸಪೋರ್ಟ್, ಸಿನಿಮಾಗೆ ಸಪೋರ್ಟ್ ಮಾಡಿ. ಇದು ಡೆಫಿನೆಟ್ಲಿ ಒಂದು ಥ್ರಿಲ್ಲರ್ ಆಗಿರುತ್ತೆ. ಆ್ಯಂಡ್ ನಾನು ಫಸ್ಟ್ ಟೈಮ್ ವಿಜಯ ರಾಘವೇಂದ್ರ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ಸೊ ಹಿ ಗೇವ್ ಮಿ ಆಲ್ ದ ಫ್ರೀಡಮ್ ಟು ಆ್ಯಕ್ಟ್. ನಾನು ಒಂಚೂರು ಕಾನ್ಷಿಯಸ್ ಆಗಲಿ, ಸ್ಟಾರ್ಟಿಂಗ್ ಕಾನ್ಷಿಯಸ್ ಆಗ್ತಿದೆ, ಬಟ್ ಹಿ ಮೇಡ್ ಶೋರ್ ಐ ವಾಸ್ ಇನ್ ಕಾನ್ಷಿಯಸ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾ, ದಟ್ಸ್ ಇಟ್. ಥ್ಯಾಂಕ್ ಯು ಆ್ಯಂಡ್ ಪ್ಲೀಸ್ ಡೂ ಸಪೋರ್ಟ್ ಮಾಡಿ. ಆ್ಯಂಡ್ ಎಸ್, ಬಿಕಾಸ್ ನಾನು ಒಂಚೂರು ಕ್ಲೂ ಕೊಟ್ಟರೆ ನಿಮಗೆ ಗೊತ್ತಾಗ್ಬಿಡುತ್ತೆ ನನ್ನ ರೋಲ್ ಏನು ಅಂತ. ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದನ್ನ ನನ್ನ ಕ್ಯಾರೆಕ್ಟರ್ ಫುಲ್ ಸಸ್ಪೆನ್ಸ್ ಆಗಿದೆ, ಬೋಲ್ಡ್ ಆಗು ಕಾಣಿಸ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ಸ್ವಲ್ಪ ಭಯ ಆಗು ಇದ್ದೀನಿ. ನೀವು ನೋಡ್ಬೋದು ಟ್ರೈಲರಲ್ಲಿ ಸ್ವಲ್ಪ ಭಯ ಪಟ್ಕೊಂಡು ಇದ್ದೀನಿ. ಡೆಫಿನೆಟ್ಲಿ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್. ಸೊ ಹಾಗೆ ಇರಿ, ನನ್ನ ಕ್ಯಾರೆಕ್ಟರ್ ಹಾಗೆ ಇದೆ. ಬೋಲ್ಡ್ ಭಯದ ಪಾತ್ರ. ಬೋಲ್ಡ್ ಭಯದ ಪಾತ್ರ. ಎಸ್, ಹೌದು. ಥ್ಯಾಂಕ್ ಯು. ಈ ಒಂದು ಟ್ರೈಲರ್ ಆಮೇಲೆ ಸಾಂಗ್ ಲಾಂಚ್ಗೆ FIR 626 ಅಂದರೆ ಅಲ್ಲಿ ಅರ್ಥ ಆಗಬಹುದು, ಟೈಮಿಂಗು ಕೂಡ ಅಲ್ಲಿ ಇದೆ ಅಂತ. ರಾಘು ನಂದು ಒಂದು ಬಾಂಧವ್ಯನೇ ಬಹಳ ವರ್ಷಗಳ ಬಾಂಧವ್ಯ. ನನ್ನ ಮೊದಲನೇ ನಿರ್ದೇಶನದ ಚಿತ್ರ ಹಾರ್ಟ್ ಬೀಟ್ಸ್, ಆ ಸಿನಿಮಾಗೆ ರಾಘು ಅವ್ರನ್ನೇ ಕಾಸ್ಟ್ ಮಾಡಿದ್ದೆ. ಆಮೇಲೆ ಇದು 3ನೇ ಸಿನಿಮಾ ಎಡಿಟಿಂಗು ರಾಘು ಅವ್ರದ್ದು, ವಿಕ್ರಮ್ ಒಂದು, ಆಮೇಲೆ ಚೆಲ್ಲಾಪಿಲ್ಲಿ, ಆಮೇಲೆ ಈ ಒಂದು ಸಿನಿಮಾ. ನಿರ್ದೇಶಕರ ಬಗ್ಗೆ ಅಂದರೆ ಆ್ಯಕ್ಚುಲಿ ಇದ್ರಾಗಿನ ಹಿಂದೆ ಒಂದು ಸಿನಿಮಾ ಮಾಡಿದರು, ಬೈಲಿಂಗ್ವಲ್ಲು, ಕನ್ನಡ ಆಮೇಲೆ ತೆಲುಗು ಅಟ್ ಎ ಟೈಮ್ 2 ಲ್ಯಾಂಗ್ವೇಜು ಶೂಟ್ ಮಾಡಿದರು. JD ಚಕ್ರವರ್ತಿ ಲೀಡಾಗಿ ಮಾಡಿದರು. ಅದು ಕೂಡ ಎಡಿಟಿಂಗ್ ಮಾಡಿ ಆಮೇಲೆ ಒಂದು ಪಾತ್ರನೂ ಮಾಡಿದ್ದೆ. ಆ್ಯಕ್ಚುಲಿ ಅದ್ರಾಗಿನ ಮುಂಚೆನೇ ಈ ಚಿತ್ರ ರಿಲೀಸ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಇದು ಆಲ್ಮೋಸ್ಟ್ ಎಲ್ಲ ಆಗಿ ರೆಡಿಯಾಗಿ ಸೆನ್ಸರು ಎಲ್ಲ ಆಗೋಗಿದೆ. ಮೋಸ್ಟ್ ಪ್ರಾಬ್ಲಿ ನೆಕ್ಸ್ಟ್ ಮಂತ್ ಏನೋ ರಿಲೀಸ್ಗೆ ಪ್ಲ್ಯಾನ್ ಮಾಡ್ತಿದ್ದಾರೆ. ಒಂದು ಕ್ಯೂರಿಯಾಸಿಟಿ ಇದೆ, ಇದು ಏನು ಈ ಚಿತ್ರ ರಾಘವ್ ಹೇಳ್ದಂಗೆ ನೈಟ್ ಅಂದರೆ ಆಲ್ಮೋಸ್ಟ್ ನೈಟಲ್ಲೇ ಏನು ನೀವು ಟ್ರೈಲರ್ ನೋಡಿದಾಗ ಆಮೇಲೆ ಇನ್ಕ್ಲೂಡಿಂಗ್ ಸಾಂಗು ಕೂಡ ನೋಡಿದಾಗ ಎಲ್ಲ ನೈಟಲ್ಲೇ ಇತ್ತು. ಕತೆ ಅದೇ ರೀತಿ ಹೋಗುತ್ತೆ. ಅದು ಮುಂದೆ ನಿರ್ದೇಶಕರು ಹೇಳ್ತಾರೆ ಅದ್ರ ಬಗ್ಗೆ. ಆಲ್ಮೋಸ್ಟ್ ನಮ್ಮ ಎಡಿಟಿಂಗು ಕೂಡ ನೈಟೇ ಮಾಡಿದ್ದು ಜಾಸ್ತಿ. ಯಾಕಂದರೆ ಆ ರೀತಿ ಒಂದು ಆ ಮೂಡಲ್ಲೇ ಇರೋಣ ಬನ್ನಿಜಿ ಅಂದ್ಬಿಟ್ಟು. ಆಮೇಲೆ ಇನ್ಫ್ಯಾಕ್ಟ್ ಇನ್ನೊಬ್ರು ಇರಬೇಕಿತ್ತು, ಪಾಪ ಅವರು ಇಲ್ಲ ನಮ್ಮ ಜೊತೆ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸತೀಶ್ ಬಾಬು ಅವರು ಆ್ಯಕ್ಚುಲಿ ನಾವು 3 ಜನನೂ ಸೇರಿ ನೈಟ್ ಮಾಡೋದು, ಆಮೇಲೆ ನೈಟೇ ಎಡಿಟಿಂಗು, ಆಮೇಲೆ ಸರ್ ಬಂದು ನೋಡೋದು, ಇನ್ನೇನಾದರೂ ಚೇಂಜಸ್ ಮಾಡೋಣ ಅದು ಇದು ಅಂತ ಭಾಳಷ್ಟು ಸೈಕಲ್ ಹೊಡ್ತಿದ್ದೀವಿ. ಆಮೇಲೆ ಜಗಳನೂ ಮಾಡಿದ್ದೀವಿ ಎಡಿಟ್ ಮಾಡುವಾಗ. ಅಂದರೆ ಔಟ್ಪುಟ್ ಚೆನ್ನಾಗಿ ಬರಬೇಕು ಅನ್ನೋ ಉದ್ದೇಶದಲ್ಲಿ ಅಷ್ಟೇ. ಎಲ್ಲರೂ ಅವ್ರವ್ರ ಪಾತ್ರ ನೀಟಾಗಿ ನಿಭಾಯಿಸಿದ್ದಾರೆ.
ರಾಘವ್ರಂತೂ ಹೇಳಂಗೆ ಇಲ್ಲ ಬಿಡಿ, ಅದು ಫೈಟು ಡ್ಯಾನ್ಸು ಲೀಲಾಜಾಲ ಅವ್ರಿಗೆ ಒಂಥರ ಏನೋ ಈ ಜಾಮೂನ್ ಹಾಕೊಂಡು ನಿಂಗೆ ತಿಂದಾಗ ಹೆಂಗೆ ಬುಡಕ್ಕಂತ ಹೋಗ್ಬಿಡುತ್ತೆ ಆ ರೀತಿ ಆರಾಮಾಗೆ ಕೂಲಾಗೆ ಮಾಡಿದ್ದಾರೆ ಅಂತ. ಹೆಂಗಂದ್ರೆ ಈಗ ರಿಸ್ಕ್ ಎಲ್ಲ ಒಂದು ರಸ್ಕ್ ತರ ಅವ್ರಿಗೆ ಆ ರೀತಿ ತುಂಬಾ ಮುದ್ದಾಗೂ ಕಾಣ್ತಾರೆ. ಟೆನ್ಷನಲ್ಲೂ ಬೇರೆ ಇಡೀ ಸಿನಿಮಾ ಆ ರೀತಿ ಹೋಗುತ್ತೆ. ಅದನ್ನ ಮುಂದೆ ನನ್ನ ಕರ್ತವ್ಯ ಏನು ನಾನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀನಿ ಅಂತ ನಾನು ನಂಬ್ಕೊಂಡಿದ್ದೀನಿ. ನಿರ್ದೇಶಕರು ಸ್ಮೈಲಲ್ಲಿ ಗೊತ್ತಾಗುತ್ತೆ, ಆಮೇಲೆ ನಿರ್ಮಾಪಕರು ಸ್ಮೈಲಲ್ಲೂ ಗೊತ್ತಾಗ್ತಾ ಇದೆ. ಆಲ್ರೆಡಿ ಸ್ಮೈಲ್ ಮಾಡ್ತಿದ್ದಾರೆ, ಕೆಲಸ ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದೀನಿ ಅಂತ. ಯಾಕಂದ್ರೆ ನನ್ನ ಕೆಲಸ ಅಂತ ಬಂದಾಗ ನಾನು ಆಗಿಂದ ಮಾಡ್ಕೊಂಡು ಬಂದಿರುವಾಗ ಎಲ್ಲೂ ನನ್ನ ಕರ್ತವ್ಯದಲ್ಲಿ ನನ್ನ ಕೆಲಸದಲ್ಲಿ ಒಂದು ಕಪ್ಪು ಚುಕ್ಕೆ ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ ತರೋವಾಗಿ ನನ್ನ ಕೆಲಸ ನಿಭಾಯಿಸ್ಕೊಂಡು ಬಂದಿದ್ದೀನಿ. ಇದೇ ರೀತಿ ಈ ಒಂದು ಚಿತ್ರಕ್ಕೆ ಆಮೇಲೆ ಅದಲ್ಲದೆ ಆಂಧ್ರದಿಂದ ಬಂದು ತೆಲುಗು, ಆಂಧ್ರನ ತೆಲಂಗಾಣ ಈಗ ಸಪ್ರೇಟ್ ಇದೆ, ಆಂಧ್ರದಿಂದ ಬಂದು ಇಲ್ಲಿ ಕನ್ನಡ ಕಲಿತು ಕನ್ನಡ ಸಿನಿಮಾ ಮಾಡಿದ್ದಾರೆ ನಿರ್ದೇಶಕರು. ನಿಜವಾಗ್ಲೂ ಒಂಥರ ಖುಷಿ. ಯಾಕಂದ್ರೆ ಎಲ್ಲರೂ ಇಲ್ಲಿಂದ ಹೋಗಿ ಹೊರಗಡೆ ಹೋಗ್ತಾರೆ, ಅಲ್ಲಿಂದ ಬಂದು ಕನ್ನಡ ಕಲಿತು ಆಮೇಲೆ ಮಧ್ಯೆ ಸ್ವಲ್ಪ ಮಿಸ್ ಹೊಡಿತಾ ಇದ್ರು ಕನ್ನಡ, ಅವಾಗ ಹೇಳ್ಕೊಡ್ತಾ ಇದ್ವಿ. ಅದು ಸೆಕೆಂಡ್ರಿ ಪದಗಳು ಚೂರು ಮಿಸ್ಟೇಕ್ ಆಗೋದು, ಅಯ್ಯೋ ಇದನ್ಬಿಟ್ರೆ ಈ ಮೀನಿಂಗ್ ಬಂದ್ಬಿಡುತ್ತೆ ಬೇಡ ಅಂದ್ಬಿಟ್ಟು ಒಂದಷ್ಟೆಲ್ಲ ಹೇಳ್ಕೊಡ್ತಿದ್ವಿ. ಬಟ್ ಎಲ್ಲಾನು ಒಂದು ಸ್ಪೋರ್ಟಿವ್ ಆಗಿ ತಗೊಂಡು ಒಂದು ಟೀಮ್ ಎಂಗೇಜ್ಡ್ ಆಗಿ ಮಾಡಿದ್ವಿ. ಎಲ್ಲ ಪಾತ್ರವರ್ಗಗಳನ್ನು ಚೆನ್ನಾಗೇ ಮಾಡಿದ್ದಾರೆ. DOP ಆಗಲಿ, ಸ್ಟಂಟ್ ಮಾಸ್ಟರ್ಸ್ ಆಗಲಿ, ಆಮೇಲೆ ಬ್ಯಾಕ್ಗ್ರೌಂಡು ನಮ್ಮ ತ್ಯಾಗು ಸರ್ ಆಗಲಿ, ಆಮೇಲೆ ನಮಗೆ ಟ್ರೈಲರ್ ಕಟ್ ಮಾಡಿದಂಥ ಸುರೇಶ್ ಅವರು ಆಗಲಿ. ಯಾಕಂದರೆ ಟ್ರೈಲರ್ ನಾನು ಕಟ್ ಮಾಡಿರಲಿಲ್ಲ, ನಾನು ಬೇರೆ ಶೂಟಲ್ಲಿದ್ದೆ ಅಂದ್ಬಿಟ್ಟು ನಮ್ಮ ರಮಣ ಅವರು ಪ್ರೊಡ್ಯೂಸರು ಬಿಸಿ ಇದ್ದಾರೆ ಬೇಡ ಇವ್ರ ಹತ್ರ ಮಾಡಿಸ್ಬಿಡೋದು ಅಂದ್ಬಿಟ್ಟು ಹಾಗೆ ಮಾಡಿಸ್ಬಿಟ್ರು. ಬಟ್ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದರೆ ನಾನು ಒಬ್ಬ ಎಡಿಟ್ರಾಗಿ ಇನ್ನೊಬ್ಬ ಎಡಿಟ್ರ್ ಚೆನ್ನಾಗಿ ಮಾಡಿರೋದನ್ನ ನಾವು ಹೇಳಲೇಬೇಕಾಗುತ್ತೆ. ಒಳ್ಳೇದಾಗಲಿ ಇಡೀ ಟೀಮ್ಗೆ, ಸಕ್ಸಸ್ ಆಗಲಿ. ಈ ಮಾಧ್ಯಮ ಮುಖಾಂತರ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಹೊಸಬ್ರನ್ನ ನೀವು ಭಾಳಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ. ಈಗಿನ ಕನ್ನಡ ಸಿನಿಮಾದ ಕಾಲಘಟ್ಟ ಭಾಳ ಒಂದಷ್ಟು ತುಂಬಾ ಸರಿ ಇಲ್ಲ. ಹಾಗಾಗಿ ನಿಮ್ಮ ಒಂದು ಸಪೋರ್ಟ್ ಮುಖಾಂತರ ಹೊಸ ಪ್ರತಿಭೆಗಳಿಗೂ ಹೊಸ ನಿರ್ದೇಶಕರಿಗೂ ಒಂದು ವೇದಿಕೆ ಸಿಗಲಿ, ಇನ್ನೂ ಒಂದು ಹೆಚ್ಚಿಗೆ ಸಕ್ಸಸ್ ಸಿಕ್ಕಿ ಇನ್ನು ನಿರ್ಮಾಪಕರು ಉಳಿದ್ರೆ ನಾವೆಲ್ಲ ಉಳಿದಂಗೆ. ಯಾಕಂದ್ರೆ ನಿರ್ಮಾಪಕರು ಗೆದ್ರೆ ನಮ್ಗೆ ಇನ್ನೊಂದಷ್ಟು ಕೆಲಸಗಳು ಸಿಗುತ್ತೆ. ಸ್ವಾರ್ಥದಲ್ಲೂ ಹೇಳ್ತೀನಿ ಈ ಸಿನಿಮಾ ಗೆಲ್ಬೇಕು ಅಂತ, ಯಾಕಂದ್ರೆ ಮುಂದೆ ಕೆಲಸ ಸಿಗೋದಕ್ಕೂ ಕೂಡ. ಓಕೆ, ಇದು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಪಾತ್ರ ಒಂದೇ ಒಂದು ಸೀನ್ ಸರ್, ಲಾಯರ್ ಪಾತ್ರ ಮಾಡಿದೆ. ಪೊಲೀಸ್ ಇಲ್ಲ, ಲಾಯರ್. ಯಾಕಂದ್ರೆ ಅವ್ರು ಪ್ರತಿ ಸರಿ ಮಾಡಿದ್ರೆ ನಾನು ಜಾಸ್ತಿ ಪೊಲೀಸ್ ಪಾತ್ರ ಅದಕ್ಕೆ ಲಾಯರ್. ರಮೇಶ್ ಸರ್ ಒಂಥರ ನಮಗೆ ಫಿಲಮ್ ಇಂಡಸ್ಟ್ರಿಯಲ್ಲಿ ಟೀಚರ್ ಇದ್ದಂಗೆ. ನಾವು 2016ಇಂದ ರಮೇಶ್ ಸರ್ ಜೊತೆ ಅವ್ರು ಮಾಡ್ತಾ ಇರೋ ಫಿಲಮ್ಸು, ಅವ್ರ ವರ್ಕ್ಸ್ ಎಲ್ಲದರಲ್ಲೂ ಅವ್ರ ಜೊತೆನೇ ಇದ್ವಿ. ನಾನು ಸರ್ರು ಕೂಡ ಒಂದು ಫಿಲಮ್ ಮಾಡಿದ್ವಿ ಒಟ್ಟಿಗೆ. ಅದು ಇದಾದ್ಮೇಲೆ ನೆಕ್ಸ್ಟು ಅದು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಆ ಜೊತೆಲಿರ್ಬೇಕಾದ್ರೆ ಸರ್ ಒಂದು ದಿವಸ ಹೇಳಿದ್ರು, ಈ ಥರ ಸರ್ದು ಡೇಟ್ ಸಿಕ್ಕಿದೆ, ಫಿಲಮ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ, ಮಾಡಿ ಅಂತ ಅಂದರು. ಅದು ನಮ್ಗೊಂಥರ ಅದೃಷ್ಟ ಇದ್ದಂಗೆ. ಯಾಕಂದರೆ ನಾವು ವಿಜಯ ರಾಘವೇಂದ್ರ ಸರ್ದು ಫಿಲಮ್ನ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬೆಳೆದವರು. ಅದರಲ್ಲೂ ಸರ್ದು ಸೇವಂತಿ ಮೂವಿ ಆಲ್ ಟೈಮ್ ಫೇವ್ರೇಟ್ ನನ್ನ ಫಿಲಮ್ ಅದರಲ್ಲಿ. ಸೊ ಸರ್ ಜೊತೆ ಒಂದು ಕ್ಯಾರೆಕ್ಟರ್ ಈ ಥರದ್ದು ಒಂದು ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕು ಅಂತ ಹೇಳಿದ ತಕ್ಷಣ ನಾನು ತುಂಬ ಖುಷಿಯಿಂದ ಒಪ್ಕೊಂಡೆ, ತುಂಬ ಖುಷಿಯಿಂದ ಮಾಡಿದ್ದೀನಿ. ಆಮೇಲೆ ಇದು ನನಗೆ ತುಂಬ ಪ್ರಿವಿಲೇಜ್ ಅನಿಸುತ್ತೆ ಸರ್ ಜೊತೆ ಈ ಥರ ಫಿಲಮ್ ಮಾಡಿರೋದು. ಅವಕಾಶ ಮಾಡಿಕೊಟ್ರು ರಮೇಶ್ ಸರ್ಗೆ, ರಮಣ್ ರಾಜ್ ಸರ್ಗೆ ಮತ್ತು ಫುಲ್ ಟೀಮು ಎಲ್ಲರೂ ರಾತ್ರಿ ಎಲ್ಲ ಕಷ್ಟಪಟ್ಟು ಫುಲ್ ನೈಟಲ್ಲೇ ಶೂಟಿಂಗ್ ಇರೋದ್ರಿಂದ ಎಲ್ಲ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇದರಲ್ಲಿ ನಂದು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇದೆ, ಬಟ್ ಇದು ಥ್ರಿಲ್ಲರ್ ಇರೋದ್ರಿಂದ ಅದು ರಾಘವ್ ಸರ್ ಅವ್ರ ತಮ್ಮನ ಕ್ಯಾರೆಕ್ಟರ್ ಆ್ಯಕ್ಚುಲಿ ಫಿಲಮಲ್ಲಿ. ಸೊ ನಮಗೂ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಬರುತ್ತೆ ಈ ಫಿಲಮಲ್ಲಿ. ಸೊ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿರೋದು ನನ್ನ ಪುಣ್ಯ ಅಂತ ನಾನು ಅನಿಸುತ್ತೆ. ನನಗೆ ತುಂಬ ತುಂಬ ಖುಷಿ ಆಗ್ತಾಯಿದೆ. ಇವತ್ತು ಇಲ್ಲಿ ಸ್ಟೇಜ್ ಶೇರ್ ಮಾಡ್ತಾ ಇರೋದಿರ್ಬೋದು, ಅವ್ರ ಫಿಲಮಲ್ಲಿ ಒಂದು ಪಾರ್ಟ್ ಅವ್ರ ಜೊತೆ ನಾನು ಮಾಡಿರೋದಿರ್ಬೋದು, ಎಲ್ಲ ತುಂಬ ಖುಷಿ ಕೊಟ್ಟಿದೆ ನನಗೆ. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್. 6 ಈ ಸಿನಿಮಾದಲ್ಲಿ ಮೊದಲು ನಮ್ಮ ಸತೀಶ್ ಬಾಬು ಸರ್ ಈ ಸಿನಿಮಾಗೆ ಸಂಗೀತ ನೀಡ್ತಾ ಇದ್ರು. ಅವರಿಗೆ ಅನಾರೋಗ್ಯದಿಂದ ಅವರು ನಿಧನರಾದರು. ಅದು ಇಡೀ ಟೀಮಿಗೆ ತುಂಬ ಆಘಾತ ಆಗಿದೆ. ಇವತ್ತು ಅವರು ಉಳಿಸಿ ಹೋದಂತಹ ಮುಂದಿನ ಕೆಲಸನ ನಾನು
ಕೈಗೆತ್ಕೊಂಡು ಮಾಡೋದಕ್ಕೆ ನನಗೆ ಪ್ರೊಡ್ಯೂಸರ್ ಸಾರು ಹಾಗೆ ಡೈರೆಕ್ಟರ್ ಸಾರು ಒಂದು ಅವಕಾಶ ಮಾಡಿಕೊಟ್ರು. ಸೊ ಇದರ ಬ್ಯಾಕ್ಗ್ರೌಂಡ್ ಸ್ಕೋರನ್ನ ನಾನು ಸ್ಟಾರ್ಟ್ ಮಾಡಿದೆ, ಹಾಗೆ ಸಾಂಗಿನ ಕೆಲವೊಂದು ವರ್ಕ್ಗಳನ್ನು ಮಾಡಿಕೊಟ್ಟಿದ್ದೀನಿ. ಈ ಕ್ಷಣದಲ್ಲಿ ನಾನು ಸತೀಶ್ ಬಾಬು ಸರಿಗೂ ನೆನೆಸ್ಕೊಂಡು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ವಿಜಯ ರಾಘವೇಂದ್ರ ಸರ್ ಜೊತೆಗೆ ಫಸ್ಟ್ ಸಿನಿಮಾ ನಾನು ವರ್ಕ್ ಮಾಡ್ತಾ ಇದ್ದೀನಿ, ಅದು ತುಂಬ ಖುಷಿ ಇದೆ. ಹಾಗೆ ಸಿನಿಮಾ ಒಂದು ಈಗ ನಾಗೇಂದ್ರ ಸರ್ ಹೇಳಿದ್ರು ಒಂದು ಮಾತು, ಫುಲ್ ನೈಟ್ ಹೊತ್ತೇ ನಮ್ಮದು ವರ್ಕ್ ಎಲ್ಲ ಎಡಿಟಿಂಗ್ ನಡೀತಿತ್ತು ಅಂತ. ನಮ್ಮ ಡೈರೆಕ್ಟರ್ ನನ್ನ ಅಲ್ಲೂ ಬಿಟ್ಟಿಲ್ಲ, ನಾನು ರೀ ರೆಕಾರ್ಡಿಂಗ್ ಪ್ರತಿ ನೈಟೇ ವರ್ಕ್ ಮಾಡಿರೋದು. ಆದರೆ 6 to 6 ಇರಲಿಲ್ಲ, 6 to 6 ಇರಲಿಲ್ಲ, 9 to 9 ಇತ್ತು. ಅವರು ಎಲ್ಲರೂ ನನಗೂ ಬಿಟ್ಟಿಲ್ಲ, ಫುಲ್ ನೈಟ್ ವರ್ಕ್ ಮಾಡ್ತಾನೆ ಇರ್ತಿದ್ವಿ. ಬೆಳಗ್ಗೆ ಇನ್ನೇನು ನಿದ್ದೆ ಮಾಡಬೇಕು ಸರ್, ಇದಿಷ್ಟು ಮುಗಿಸ್ಬಿಟ್ಟು ಹೋಗ್ಬಿಡ್ತೀನಿ ಸರ್, ಮನೆಗೆ ಹೋಗಿ ಬೆಳಗ್ಗೆ ಮತ್ತೆ ರಾತ್ರಿ ಬರ್ತೀನಿ ಅನ್ನೋರು. ಈ ಥರ ಒಂದು ಒಳ್ಳೆ ಕಾಂಬಿನೇಷನಲ್ಲಿ ಚೆನ್ನಾಗಿ ವರ್ಕ್ ಆಯಿತು. ಎಲ್ಲೂ ಕಾಂಪ್ರಮೈಸ್ ಆಗಲಿಲ್ಲ. ಈಗ ನಾನು ವರ್ಕ್ ಮಾಡಿ DTSಗೆ ಹೋದ್ಮೇಲೂ DTSL ಕುತ್ಕೊಂಡು ನೋಡಿದಾಗ ಸರ್ ಇಲ್ಲೇನೋ ಬೇಕು ಅಂತ ಹೇಳಿ ಮತ್ತೆ ಹೋಗಿ ವರ್ಕ್ ಮಾಡಿದ್ದೀವಿ. ಆ ಒಂದು ಬಾಂಡಿಂಗನ್ನು ನನಗೂ ಮತ್ತು ಡೈರೆಕ್ಟರ್ ಮಧ್ಯದಲ್ಲಿ ಒಳ್ಳೆ ಬಾಂಡಿಂಗ್ ಸಿಕ್ತು, ಒಳ್ಳೆ ವರ್ಕ್ ನಡೀತು. ಆಮೇಲೆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾ ಹೋಗುತ್ತೆ ಪ್ರತಿ ಸೀನಲ್ಲೂ, ಎಂಟ್ರಿಯಿಂದ ಹಿಡಿದು ಎಂಡಿಂಗ್ವರೆಗೂ ನೆಕ್ಸ್ಟ್ ಏನು ಒಂದೊಂದೇ ಕ್ಯಾರೆಕ್ಟರ್ಗಳು ಆ್ಯಡ್ ಆಗ್ತಾ ಹೋಗುತ್ತೆ. ಪ್ರತಿಯೊಂದು ಕ್ಯಾರೆಕ್ಟರ್ ಮಹತ್ವ ಏನು ಅನ್ನೋದು ನಮಗೆಲ್ಲ ಆ್ಯಡ್ ಆಗ್ತಾ ಗೊತ್ತಾಗುತ್ತೆ. ಕೊನೆ ಎಂಡಿಂಗ್ವರೆಗೂ ಯಾವ ಕ್ಯಾರೆಕ್ಟ್ರು ಎಲ್ಲಿ ಹೋಗಿ ನಿಲ್ಲತ್ತೆ ಅನ್ನೋದೇ ಇಡೀ ಸಿನಿಮಾದ ಒಂದು ಕಂಟೆಂಟು. ಅಂದರೆ ಪ್ರತಿ ಒಂದು ಉಳಿಸ್ಕೋಬೇಕಾದ್ರೆ ಒಂದು ಫ್ಯಾಮಿಲಿ ಇರ್ಬೋದು, ಒಂದು ಸ್ಟ್ರಗ್ಲಿಂಗ್ ಇರ್ಬೋದು, ಇಡೀ ಲೈಫ್ ಇರ್ಬೋದು, ಗೋಲ್ ಇರ್ಬೋದು, ಪ್ರತಿಯೊಂದನ್ನು ಈ FIR ಸಿನಿಮಾದಲ್ಲಿ ನಾವು ನೋಡ್ಬೋದು. ನಾಟ್ ಓನ್ಲಿ FIR ಅಂದ ತಕ್ಷಣ ಆ ಕೇಸ್ ಬಗ್ಗೆ ಮಾತ್ರ ಅಲ್ಲ, ಪ್ರತಿ ನಾವು ವಿಷಯಗಳನ್ನು ಇದನ್ನು ಪರಿಗಣಿಸಿ ಸಿನಿಮಾದಲ್ಲಿ ಮಾಡಿದ್ದಾರೆ. ನನಗೂ ಒಂದು ಒಳ್ಳೆ ಚಾಲೆಂಜಿಂಗ್ ಅಂತ ಅನ್ನಿಸ್ತು. ನನ್ನ ಕೆಲಸನ ಬಂದ ತಕ್ಷಣ ನನಗೆ ಪ್ರೊಡ್ಯೂಸರ್ ಸರ್ ಒಂದು ಮಾತು ಹೇಳಿದ್ರು, ನೋಡಿದವರೆಲ್ಲ ತುಂಬ ಖುಷಿಪಟ್ಟರು, ಎಲ್ಲ ಇಷ್ಟಪಟ್ಟಿದ್ದಾರಪ್ಪ ರೆಕಾರ್ಡಿಂಗ್ ಅಂತ. ಅದೇ ನಮಗೆ ಮುಂದಿನ ಬೆಳವಣಿಗೆಗೆ, ಇನ್ನೂ ಮುಂದಿನ ಸಿನಿಮಾಗಳಿಗೆ ಒಳ್ಳೆ ವರ್ಕ್ ಮಾಡೋಕ್ಕೆ ಒಂದು ಒಳ್ಳೆ ಇನ್ಸ್ಪಿರೇಷನ್ ಮಾತದು. ಹೀಗೇ ಇನ್ನೂ ಹಲವಾರು ಸಿನಿಮಾ ಅವ್ರ ಕಡೆಯಿಂದ ನನಗೆ ಕೊಡ್ತಾ ಇದ್ದಾರೆ, ಅದು ನನ್ನ ಖುಷಿ ವಿಷಯ. ಒಳ್ಳೆ ವರ್ಕ್ ಮಾಡಿಕೊಡ್ತೀನಿ ಸರ್, ನಿಮ್ಮ ಕೆಲಸ ನೀವು ಮತ್ತೆ ಡೈರೆಕ್ಟರ್ ಜೊತೆ ವರ್ಕ್ ಮಾಡೋದು ನನ್ನ ಹಂಬಲ ಇದೆ. ಎಲ್ಲ ಟೀಮಿಗೂ ಸಮೇತ ಇವತ್ತೆಲ್ಲರನ್ನೂ ಒಟ್ಟಿಗೆ ನೋಡ್ತಾ ಇದ್ದೀನಿ. ಟೀಮ್ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನೀವೆಲ್ಲರೂ ಹೀಗೇ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಮಾಧ್ಯಮ ಮಿತ್ರರು ಎಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ಕೊಂಡು ಕೇಳ್ತಿದ್ದಾರೆ. ನಮ್ಮ ಪ್ರೊಡ್ಯೂಸರ್ ನನ್ನ ಹೆಸರು ಓಂ ಪ್ರಸಾದ್ ಜಿ ಅಂತ. ಆ ಪ್ರಸಾದ್ನ ಎಡಿಟ್ ಮಾಡಿದ್ದು ಫಸ್ಟ್ ನಿಮಗೆ ಓಂ ಪ್ರಸಾದ್ ಜಿ, ಆ ಪ್ರಸಾದ್ನ ಎಡಿಟ್ ಮಾಡಿದ್ರು ಅವರು ಸರ್. ಥ್ಯಾಂಕ್ಸ್ ಸರ್. ಯಶಾ ಫಿಲ್ಮ್ಸ್ಗಾಲಿ ರಮೇಶ್ ಸರ್ಗೆ, ಭಾಗ್ಯ ಮೇಡಮ್ಗೆ ತುಂಬ ಥ್ಯಾಂಕ್ಸ್. ನನ್ನ ಮೊದಲನೇ ಸಿನಿಮಾ ಬಂದ್ಬಿಟ್ಟು ಅರವಿಂದ್ ಕೌಶಿಕ್ ಸರ್ ಡೈರೆಕ್ಷನ್, ಒನ್ ಟೇಕ್ ಸಿನಿಮಾ. ನಿಮ್ಗೆಲ್ಲರೂ ಗೊತ್ತಿರುತ್ತೆ ಮೀಡಿಯಾದವ್ರಿಗೆ. 8 ಗಂಟೆಗೆ ಆಕ್ಷನಲ್ಲಿ 9:50ಗೆ ಕುಂಬಳಕಾಯಿ ಬಿಡಿದ್ವಿ, ಇನ್ಕ್ಲೂಡಿಂಗ್ 2 ಸಾಂಗು, 1 ಫೈಟು. ಇದು ನನ್ನ ಫಸ್ಟ್ ಸಿನಿಮಾ ಎಕ್ಸ್ಪೆರಿಮೆಂಟು. ಅದಾದಮೇಲೆ ಸೆಕೆಂಡು ಬೊಂಬೆ ಆಟ ಅಂತ ಮಕ್ಕಳ ಸಿನಿಮಾ. ಅದಕ್ಕೆ ಸುಮಾರು ಒಂದು 6-7 ಇಂಟರ್ನ್ಯಾಷನಲ್ ಅವಾರ್ಡ್ ಬಂದಿದೆ. ಅದು ಮೀಡಿಯಾದವ್ರಿಗೆ ಗೊತ್ತಿರುತ್ತೆ, ಬೇರೆಯವ್ರಿಗೆ ಗೊತ್ತಿರಲ್ಲ. ಅಂಡ್ ಥರ್ಡ್ ಶವದ ಮುಂದೆ ಅಂತ ಒಂದು ಸಿನಿಮಾ ಮಾಡಿದೆ ಮೈಸೂರಲ್ಲಿ. ಅದರಲ್ಲಿ 2 ಕ್ಯಾರೆಕ್ಟರ್ ಒಂದೇ ಮನೆಯಲ್ಲಿ ಶೂಟ್ ಮಾಡಿರುವಂಥದ್ದು. ಅದಾದಮೇಲೆ ನಮ್ಮದು FIR ಏನಂದರೆ ಒಂದು ನೈಟಲ್ಲಿ ನಡೆಯುವಂಥ ಕತೆ, ಸಸ್ಪೆನ್ಸ್, ಆಕ್ಷನ್, ಕ್ರೈಮ್ ಥ್ರಿಲ್ಲರು. ಇದನ್ನಿಷ್ಟು ಪ್ರೆಸೆಂಟ್ ಮಾಡಬೇಕು. ನನ್ನಿಂದ ಆದಷ್ಟು ಮಾಡಿದ್ದೀನಿ. ನಿಮ್ಮ ಸಹಕಾರ ನಮ್ಮ ತಂಡಕ್ಕೆ ಇರಲಿ. ಥ್ಯಾಂಕ್ ಯು. ಇಲ್ಲಿ ಬಂದಿರೋ ಗಣ್ಯ ವ್ಯಕ್ತಿಗಳಿಗೆ ನನ್ನ ನಮಸ್ಕಾರಗಳು. ನಾ ಆ್ಯಕ್ಚುಲಿ ತೆಲುಗು ನಾನು ಹುಟ್ಟಿ ಬೆಳೆದಿದ್ದೆಲ್ಲ ತೆಲುಗುನೇ, ಬಟ್ ಕನ್ನಡ ಇಲ್ಲಿ ಬಂದು ನಾನು ಕಲಿತು ಈಗ ಸಿನಿಮಾ ಮಾಡಬೇಕು ಅಂತ ಒಂದು ಹಠದಿಂದ ಇಲ್ಲಿ ನಾನು ಇದ್ದೀನಿ ಬ್ಯಾಂಗ್ಳೂರಲ್ಲಿ. ಸೊ ನಮ್ಮ ರಮಣ್ ರಾಜ್ ಕೂಡ ಆ್ಯಕ್ಚುಲಿ ತೆಲುಗುನವರೇ. ಆ್ಯಕ್ಚುಲಿ ನನಗೆ ಸುಧೀರ್ ಅಂತ ಒಬ್ಬರು ಇಂಟ್ರೊಡ್ಯೂಸ್ ಮಾಡಿದ್ರು ಡೈರೆಕ್ಟರ್ನ, ಒಂದು JD ಚಕ್ರವರ್ತಿ ಸಿನಿಮಾ ಮಾಡಿದ್ದೀವಿ ಅಂತ. ಸೊ ನನಗೆ ಅವ್ರದ್ದು ಆ್ಯಕ್ಟಿವಿಟೀಸ್ ಎಲ್ಲ ಚೆನ್ನಾಗಿ ತುಂಬ ಲೈಕ್ ಆಯಿತು. ಆಮೇಲೆ ಅವ್ರ ಟ್ಯಾಲೆಂಟ್ ತುಂಬ ಚೆನ್ನಾಗಿದೆ. ಸ್ಕ್ರಿಪ್ಟ್ ಒಂದ್ಸಲ ನಮಗೆ ಎಕ್ಸ್ಪ್ಲೈನ್ ಮಾಡುವಾಗ ನನಗೆ ಏನು ಅರ್ಥನೇ ಆಗಿಲ್ಲ ಆ್ಯಕ್ಚುಲಿ. ಏನಪ್ಪ ಈ ಥರ ಲೈಕ್ KGF ಆ ಥರ ಗೊತ್ತೇ ಆಗಲ್ಲ, ಆ ಥರ ಹೋಗುತ್ತೆ ಸಬ್ಜೆಕ್ಟು, ಇದೇನು ಅಂತೇಳಿ ಮತ್ತೆ ನಾನು ನಮ್ಮ ರಮೇಶ್ ಸರ್ ಪ್ರೊಡ್ಯೂಸರು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿ ಅವ್ರ ಹತ್ರ ಒಂದ್ಸಲ ಡಿಸ್ಕಸ್ ಮಾಡಿದಾಗ ಅವರು ತುಂಬ ಚೆನ್ನಾಗಿದೆ ಸ್ಕ್ರಿಪ್ಟು, ಇದೊಂಥರ ಡಿಫ್ರೆಂಟ್ ಆಗಿದೆ, ಥ್ರಿಲ್ಲಿಂಗ್ ಸಬ್ಜೆಕ್ಟು, ಇದು ಮಾಡಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ರು. ಆಗ ಉಟ್ಕೊಂಡಿದೆ ಈ ಸ್ಟೋರಿ. ಆಮೇಲೆ ನಾವು ಎಲ್ಲ ಸರ್ಚ್ ಮಾಡುವಾಗ ನಮ್ಮ ರಾಘವೇಂದ್ರ ಸರ್ನ ಇಂಟ್ರೊಡ್ಯೂಸ್ ಮಾಡಿದ್ರು ನಮ್ಮ ಎಡಿಟರ್ ಸರ್.
ಸೊ ಆಗ ನಾವು ಸ್ಟಾರ್ಟ್ ಮಾಡಿದ್ವಿ ಸಿನಿಮಾ. ನಾನು ಜಸ್ಟ್ ಆ್ಯಕ್ಟರ್ ಮಾತ್ರ ಇದ್ದಿದ್ದು. ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ರಮೇಶ್ ಸರ್ಗೆ ಮತ್ತು ಭಾಗ್ಯ ಮೇಡಮ್ಗೆ. ಫಸ್ಟ್ ಈ ಸ್ಟೋರಿ ಅವರು ಓಕೆ ಮಾಡಿದ ತಕ್ಷಣವೇ ಈ ಸಿನಿಮಾ ಮಾಡೋಣ ಅಂತ ಡಿಸೈಡ್ ಮಾಡಿದ್ರು. ಇದರಲ್ಲಿ ನನಗೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಮೀನ್ಸ್ ಅದು ಸಿನಿಮಾ ನೋಡಿದ್ರೇನೆ ಗೊತ್ತಾಗುತ್ತೆ, ಕ್ಯಾರೆಕ್ಟರ್ ಬಗ್ಗೆ ಏನು ಮಾತಾಡಬೇಡಿ ಅಂತ ಹೇಳಿದ್ದಾರೆ. ಸೊ ನನ್ನ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿದೆ. ಮತ್ತು ನಮ್ಮಲ್ಲಿ ಈ ಸಿನಿಮಾಲ್ಲಿ ನಮ್ಮ ವಿಜಯ್ ರಾಘವೇಂದ್ರ ಸರ್ ಆ್ಯಕ್ಟ್ ಮಾಡಿರೋದು, ಅವ್ರನ್ನ ನಾನು ನೋಡಿ ತುಂಬ ಕಲ್ತಿದ್ದೀನಿ ಈ ಸಿನಿಮಾಲಿ. ಅವರು ಟೈಮ್ ಸೆನ್ಸ್, ಫಸ್ಟ್ ಆಫ್ ಆಲ್ ಅವರ ನೈಟು ಶೂಟು, ಅವ್ರು ಎಲ್ಲೋ ಶೂಟ್ ಮಾಡಿರ್ತಾರೆ ಡೇಲೆಲ್ಲ, ಕರೆಕ್ಟಾಗಿ ಆ ಟೈಮ್ಗೆ ಕರೆಕ್ಟಾಗಿ ಬರ್ತಾರೆ, ಕರೆಕ್ಟಾಗಿ ಆ್ಯಕ್ಟಿಂಗ್ ಮಾಡ್ಕೊಂಡು ಅವ್ರ ಟೈಮ್ಗೆ ಅವರು ಕರೆಕ್ಟಾಗಿ ಇದು ಮಾಡ್ಕೊಂಡು ಹೋಗ್ತಾರೆ. ಸೊ ಅವ್ರು ನೋಡಿ ನಾನು ತುಂಬ ಕಲ್ತಿದ್ದೀನಿ. ತುಂಬ ಥ್ಯಾಂಕ್ಸ್ ರಾಘವೇಂದ್ರ ಸರ್. ಸೊ ಇದರಲ್ಲಿ ಇನ್ನು ನಮ್ಮ ರಮಣ್ ರಾಜ್ ಅವರು, ಮತ್ತು ಕ್ಯಾಮರಾಮನ್ ಓಂ ಜಿ ಅವರು, ಮತ್ತು ನಮ್ಮ ಡ್ಯಾನ್ಸ್ ಮಾಸ್ಟರು ಅಕುಲ್ ಮಾಸ್ಟರ್ ಇಲ್ಲೇ ಇದ್ದಾರೆ. ನೆಕ್ಸ್ಟ್ ಸಿನಿಮಾ ವಿಚಾರಣೆ ಅಂತ ನಾವು ಎಲ್ಲ ಸೇರಿ ಅವರು ರಮೇಶ್ ಸರ್ ಜೊತೆಯಲ್ಲೇ ಅದರಲ್ಲೂ ನಾನು ಆ್ಯಕ್ಟ್ ಮಾಡಿದ್ದೀನಿ. ಸೊ ಇದೊಂದು ನಮ್ಮ ಟೀಮ್ ಥರ ಆಗಿದೆ, ನಮ್ದೊಂದು ಫ್ಯಾಮಿಲಿ ಥರ ಆಗಿದೆ. ಸೊ ನಮ್ಗೆ ಸಪೋರ್ಟ್ ಆಗಿ ಈ ಸಿನಿಮಾಲಿ ನಮಗೆ ರಾಘವೇಂದ್ರ ಸರ್ ಇದ್ದಾರೆ. ಮತ್ತು ಈಗ ನನಗೆ ಇಲ್ಲಿ ಬಂದಿರೋಂಥ ನಮ್ಮ ಕೂಡಲ್ ರಾಮಕೃಷ್ಣ ಸರ್, ಇವರೆಲ್ಲ ನಮ್ಮ ಸಪೋರ್ಟ್ ಇದೆ. ಶ್ರೀನಿವಾಸ್ ಸರ್, ಗೋಕುಲ್ ಸರ್ ಎಲ್ಲರೂ ನಮಗೆ ಪರಿಚಯ ಇದ್ದಾರೆ. ಸೊ ಮೀನ್ಸ್ ನಮಗೆಲ್ಲನೂ ಸ್ವಲ್ಪ ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು ಅಂದರೆ ನಮ್ಗೆ ಯಾರ್ದಾದ್ರೂ ಒಂದು ಪಿಲ್ಲರ್ ಬೇಕು. ಆ ಥರ ನಮ್ಗೆ ಸಿಕ್ಕಿರುವಂಥದ್ದು ನಮ್ಮ ರಮೇಶ್ ಸರ್ ಮತ್ತು ನಮ್ಮ ಟೀಮ್ಗಳು. ಸೊ ಇನ್ನು ನೆಕ್ಸ್ಟ್ ನಮ್ಮ ಪ್ರಾಜೆಕ್ಟು ಒಂದು ತೆಲುಗು ಪ್ರಾಜೆಕ್ಟು ನಮ್ಮ ಅಕುಲ್ ಮಾಸ್ಟರ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೂ ನಮಗೆ ಎಲ್ಲರೂ ಸಹಕಾರ ಇರುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ. ದಯವಿಟ್ಟು FIR ಅನ್ನೋ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಸರ್ ಹೇಳ್ದಂಗೆ ಡೇಲ್ ಶೂಟೇ ಮಾಡಿಲ್ಲ, ಇದು ಎಲ್ಲ ನೈಟೇ ಮಾಡಿರೋದು ಒಂದೇ ಶೆಡ್ಯೂಲಲ್ಲಿ. ರಮೇಶ್ ಸರ್ ಬಗ್ಗೆ ಸ್ವಲ್ಪ ಹೇಳ್ಬಿಡ್ತೀನಿ. ರಮೇಶ್ ಸರ್, ನಾನು ಎಷ್ಟೋ ಜನ ಇಂಡಸ್ಟ್ರಿಯಲ್ಲಿ ನಾನು 2-3 ಸಿನಿಮಾ ಟ್ರೈ ಮಾಡಿದ್ದೀನಿ, ಎಲ್ಲೆಲ್ಲ ಹೋಗಿ ಎಲ್ಲ ದುಡ್ಡೆಲ್ಲ ಕಲ್ಕೊಂಡಿದ್ದೀನಿ. ಚೆನ್ನೈಗೆ ಹೋಗಿದ್ದೀನಿ, ಅಲ್ಲೂ ಒಂದು ಪ್ರೊಡಕ್ಷನ್ ಮಾಡಿದ್ದೀನಿ. ಜಿತಂಟು ಅಂತ ರಮೇಶ್ ನಾವೆಲ್ಲ ಆ್ಯಕ್ಟ್ ಮಾಡಿದ್ವಿ, ಅಲ್ಲೂ ಸ್ವಲ್ಪ ಏನೋ ವರ್ಕೌಟ್ ಆಯ್ತು. ಬಟ್ ಕನ್ನಡದಲ್ಲಿ ನಮಗೆ ಯಾವುದೇ ₹1 ಇದುವರೆಗೂ ರಿಟರ್ನ್ ಬಂದಿಲ್ಲ. 2-3 ಸಿನಿಮಾಗಳಿಗೆಲ್ಲ ನಾವು ಟ್ರೈ ಮಾಡಿದ್ದೀವಿ. ಬಟ್ ರಮೇಶ್ ಸರ್ ಜೊತೆಲಿ ಬಂದ ಮೇಲೆ ಇದು ನಮ್ಗೆ 100% ಸಕ್ಸಸ್ ಆಗುತ್ತೆ ಅಂತ ಅವ್ರ ಜೊತೆಲೇ ನಾನು ಈಗ 1-2 ವರ್ಷದಿಂದ ಅವ್ರ ಜೊತೆಲಿ ಬಿಟ್ಟು ಬೇರೆ ಎಲ್ಲೂ ನಾನು ಟ್ರಾವೆಲ್ ಮಾಡ್ತಾ ಇಲ್ಲ. ಅವ್ರ ಜೊತೆಯಲ್ಲಿ ಇನ್ನೂ 2-3 ಸಿನಿಮಾ ಮಾಡ್ತೀವಿ. ಸೊ ನಾವು ಕನ್ನಡ ಬಿಟ್ಟು ಬೇರೆ ಎಲ್ಲೂ ಹೋಗಲ್ಲ, ತಮಿಳು ತೆಲುಗು ಅಂತ ಎಲ್ಲೂ ಹೋಗಲ್ಲ. ಒಂದು ಸಿನಿಮಾ ಮಾತ್ರ ಇವ್ರ ಹತ್ರ ಕಮಿಟ್ ಆಗಿದ್ದೀವಿ, ಅದು ಕನ್ನಡದಲ್ಲೇ ಶೂಟ್ ಮಾಡ್ತೀವಿ. ಸೊ ಎಲ್ಲ ಇಲ್ಲೇ ಮಾಡ್ತೀವಿ. ನಮ್ಗೆಲ್ಲರೂ ಸಪೋರ್ಟ್ ಮಾಡಿ ನಮ್ಮ FIR ಸಿನಿಮಾನ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ಎಲ್ಲರೂ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ವಿಜಯ್ ಸರ್ ಮೂವಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಂತ ನಮ್ಮ ಮನೇಲಿ ಹೇಳಿದ ತಕ್ಷಣ ಪ್ರತಿಯೊಬ್ಬರು ಒಪ್ಕೊಂಡ್ರು. ಯಾಕಂದರೆ ಸೆಕೆಂಡ್ ಥಾಟೇ ಬಂದಿಲ್ಲ ಅವರಿಗೆ, ಏನು ಹೆಂಗಿರುತ್ತೆ ಮೂವಿ ಕತೆ ಏನೂ ಕೇಳಿಲ್ಲ. ಬಿಕಾಸ್ ವಿಜಯ್ ಸರ್ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅವ್ರಿಗೊಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಹಿಂಗೆ ಇರುತ್ತೆ ಅಂತ ಹೇಳಿ. ಸೊ ಯಾವುದೇ ರೀತಿ ಥಾಟ್ಸ್ ಇರಲಿಲ್ಲ ಅವರಿಗೆ. ಸೊ ಈ ಮೂವಿಯಲ್ಲಿ ನಾನು ಕೂಡ ಒಂದು ಪಾತ್ರವನ್ನು ನಿರ್ವಹಿಸಿದ್ದೀನಿ. ನನ್ನ ಪೇರು ಬಂದು ವಿರಾಜ್ ಸರ್ ಅವರು. ಸೊ ನನಗೆ ತುಂಬಾ ಖುಷಿ ಆಗ್ತದೆ. ಪಾತ್ರದ ಬಗ್ಗೆ ವಿರಾಜು ಸಿರಿ ಅವರು ಹೇಳಿದಾಗೆ ಏನೂ ಹೇಳೋಕ್ಕಾಗಲ್ಲ, ಸಸ್ಪೆನ್ಸ್ ಆಗಿರೋದ್ರಿಂದ ಖುಷಿ ಆಗ್ತಿದೆ ಅಷ್ಟೇ. ಥ್ಯಾಂಕ್ ಯು. ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಮೂವಿ ಬಿಕಾಸ್ ರಮೇಶ್ ಸರ್ ಆಗಲಿ ಮತ್ತು ರಮಣ ಸರ್ ಆಗಲಿ ನನಗೆ ಚಾನ್ಸ್ ಕೊಡೋದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಇದರಲ್ಲಿ ನಾನೊಂದು ಫೈಟ್ ಸೀನ್ ಕೂಡ ಮಾಡಿದ್ದೀನಿ ಆ್ಯಂಡ್ ಐ ಆಮ್ ರಿಯಲಿ ಎಕ್ಸೈಟೆಡ್ ಟು ಸಿ ದಟ್ ಆನ್ ಸ್ಕ್ರೀನ್. ಸೊ ಎಲ್ಲರೂ ಮೂವಿನ ಥಿಯೇಟ್ರಿಗೆ ಹೋಗಿ ನೋಡಿ ಆ್ಯಂಡ್ ನಮ್ಮ ಮೂವಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮುಂದೆ ಇರೋ ಎಲ್ಲ ಮಾಧ್ಯಮದವರೆಗೂ ನನ್ನ ನಮಸ್ಕಾರ. ಸ್ವಲ್ಪ ನನ್ನ ಕನ್ನಡ ಅಷ್ಟು ಸ್ಪಷ್ಟವಾಗಿ ಇರಲ್ಲ, ಸ್ವಲ್ಪ ಕ್ಷಮೆ ಇರಲಿ ಸರ್. ಎಲ್ಲ ನೀವು ಹೇಳ್ಕೊಟ್ಟಿದ್ದೆ ಸರ್, ಕನ್ನಡ ಹೇಳ್ಕೊಟ್ಟಿದ್ದೆ ಸರ್. ಸೊ ನಾನು ಫಸ್ಟು ಜಡಿ ಚಕ್ರ ಸರ್ ಜೊತೆ ವರ್ಕ್ ಮಾಡಿದ್ದೀನಿ. ಅದನ್ನು ಮುಂದೆ ರಿಲೀಸ್ಗೆ ಬರುತ್ತದೆ. ಸೊ ಆ ವರ್ಕ್ ನಡುವಾಗ ಬಂದಿರೋಂಥ ಥಾಟು FIR ಅಂತ. ಸೊ ನಾನು ಫಸ್ಟು ಕತೆ ಬರೆದಾಗ ನನ್ನ ಫ್ರೆಂಡ್ ಒಬ್ಬ ಸುಧೀರ್ ಅಂತ ಇದ್ದ. ಸೊ ಅವನ ಜೊತೆ ಶೇರ್ ಮಾಡ್ಕೊಂಡಾಗ ಸೊ ಅವ್ರಿಗೆ ಪರಿಚಯ ಆಗಿದ್ದವರು ನಮ್ಮ ಭಾಗ್ಯ ಮೇಡಮ್ ರಮೇಶ್ ಅವರು, ಸೊ ಪ್ರೊಡ್ಯೂಸರು. ಸೊ ಅವ್ರಿಗೆ ಹೋಗಿ ಕತೆ ಹೇಳಿದ್ದೆ. ಕತೆ ಹೇಳಿದ ತಕ್ಷಣ ಅವ್ರಿಗೆ ತುಂಬ ಇಷ್ಟ ಆಗ್ಬಿಟ್ಟು ಬಟ್ ಅವ್ರು ಹೇಳಿದ್ರು ಯಾರಿಗಂತ ಮಾಡ್ಕೊಂಡಮ್ಮ ನೀನು ಕತೆ ಅಂತ. ಸೊ ನಾನು ಬ್ಯಾಂಗ್ಳೂರಿಗೆ ಬಂದಾಗ ಸುಮಾರು ಸಿನಿಮಾಗಳು ನೋಡಿದ್ದೀನಿ. ಸೊ ವಿಜಯ್ ಸರ್ ಸಿನಿಮಾಗಳು ಸುಮಾರು ನೋಡಿದ್ದೀನಿ. ಸೊ ಕತೆ ಬರೆದಿದ್ದ ತಕ್ಷಣವೇ ನಾನು ಹೇಳಿದೆ ಪ್ರೊಡ್ಯೂಸರ್ ಸರ್ಗೆ, ಸರ್ ವಿಜಯ್ ಸರ್ ಆದರೆ ಚೆನ್ನಾಗಿರುತ್ತೆ, ವಿಜಯ ರಾಘವೇಂದ್ರ ಸರ್ ಅಂತಂದರೆ.
ಸೊ ಅದಕ್ಕೆ ಅವರು ಸರಿ ಆಯ್ತಮ್ಮ ಅವಾಗ ವಿಜಯ್ ಸರ್ ಕತೆ ಹೇಳಿ ಬನ್ನಿ ಅಂತ ಹೇಳಿದರು. ಸೊ ಅವಾಗ ನಾನು ವಿಜಯ್ ಸರ್ ಹತ್ರ ಹೋಗಿದ್ದೆ. ಅವರು ಶೂಟಿಂಗಲ್ಲಿ ಬ್ಯುಸಿ ಇದ್ದರು, ಆದ್ರೂ ನಮಗೊಂದು ಸ್ವಲ್ಪ ಟೈಮ್ ಕೊಟ್ಟು ಕತೆ ಕೇಳಿದರು. ಕತೆ ಕೇಳಿದ ತಕ್ಷಣವೇ ತುಂಬ ಚೆನ್ನಾಗಿದೆ, ನಾನು ಮಾಡ್ತೀನಿ ಅಂತ ಹೇಳಿದರು. ಥ್ಯಾಂಕ್ ಯು ಸೋ ಮಚ್ ಸರ್, ಕೇಳಿದ ತಕ್ಷಣವೇ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ಸೊ ಆವಾಗಿಂದ ಶುರುವಾಗಿದ್ದೆ ನಮ್ಮ FIR 626 ಅಂತ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ, ಇಲ್ಲಿವರೆಗೂ ಬಂದಿದ್ವಿ. ಎಲ್ಲದಕ್ಕೂ ತುಂಬ ಥ್ಯಾಂಕ್ಸ್. ಹಾಗೆ ವಿಜಯ್ ಸರ್ ಬಗ್ಗೆ ಹೇಳಬೇಕು. ವಿಜಯ್ ಸರು ಹೆಂಗಂದರೆ ನನಗೆ ಒಂದು ಒಳ್ಳೆ ಅನುಭವ ಆಗಿದೆ. ಲೈಕ್ ಹೆಂಗಂದ್ರೆ ಅವ್ರು ತುಂಬ ಎಕ್ಸ್ಪೀರಿಯನ್ಸ್ ಇದೆ. ಮೇ ಬಿ ಒಂದು 50 ಸಿನಿಮಾ ಮೇಲೆ ಮಾಡಿದ್ದಾರೆ. ನನ್ನ ಸೆಕೆಂಡ್ ಸಿನಿಮಾಗೆ ಅವರೇ ಹೀರೋ ಆಗಿದ್ದಕ್ಕೆ ನನಗೆ ತುಂಬ ಹೆಲ್ಪ್ ಆಗಿದೆ, ಅವರಿಂದ ತುಂಬ ಕಲ್ತಿದ್ದೀನಿ. ಸೊ ಅದು ತುಂಬ ಖುಷಿ ಆಗುತ್ತೆ. ಹಾಗೆ ಅವರು ಹೇಗಂದರೆ ಲೈಕ್ ವಿಜಯ್ ಸರು ಇವತ್ತು ಶೂಟ್ ಮಾಡಿ ಹೋಗಿರ್ತಾರೆ. ಸೊ ನಾಳೆ ಬೆಳಿಗ್ಗೆ ಬಂದು ಹೋಗಿ ಅವ್ರಿಗೆ ಕತೆ ಲೈಕ್ ನೆಕ್ಸ್ಟ್ ಸೀನ್ ಹೀಗಿರುತ್ತೆ ಆಗಿರುತ್ತೆ ಅಂತ ಹೇಳೋಕ್ಕೆ ಅವಕಾಶ ಕೊಡಲ್ಲ, ಯಾಕಂದರೆ ಅವ್ರು ಅದೇ ಮೂಡಲ್ಲೇ ಬಂದು ಅಲ್ಲಿ ನಿಂತಿರ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನನಗೆ ಹೇಳ ನನ್ನ ಕತೆ ಏನು ಬರ್ಕೊಂಡಿದ್ದೀನೋ ಅದಕ್ಕೆ ಲೈಕ್ 100% ಅಲ್ಲ ಜಾಸ್ತಿನೇ ಮಾಡಿ ನನ್ನ FIR ಸಿನಿಮಾನ ಇಷ್ಟು ಮಟ್ಟಿಗೆ ಚೆನ್ನಾಗಿ ಬಂದಿದೆ ಅಂದರೆ ಸೊ ನೀವು ಮಾಡಿರೋ ಇದು ಅಂತ ಸರ್. ಸೊ ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹತ್ರ ತುಂಬ ಕಲ್ತಿದ್ದೀನಿ. ಸೊ ತುಂಬ ಹಾರ್ಡ್ ವರ್ಕ್ ಕಲ್ತಿದ್ದೀನಿ. ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಹಾಗೆ ನಮ್ಮ ಪ್ರೊಡ್ಯೂಸರ್ಗೂ ತುಂಬ ಥ್ಯಾಂಕ್ ಯು ಸರ್. ಏನೇನು ಕೇಳಿದ್ದೀನೋ ಎಲ್ಲ ಕೊಟ್ಟಿದ್ದಾರೆ. ಸೊ ಯಾವುದೂ ಇಲ್ಲ ಅಂತ ಹೇಳಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಮ್ಮ ಎಡಿಟರು ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಹೇಳ್ಕೊಟ್ಟಿದ್ದಾರೆ, ಕನ್ನಡ ಆಗಲಿ, ಸಿನಿಮಾ ಬಗ್ಗೆ ಇರಲಿ, ಇಂಡಸ್ಟ್ರಿ ಬಗ್ಗೆ ಆಗಲಿ. ಸೊ ನನ್ನ ಫಸ್ಟ್ ಸಿನಿಮಾ ಜಡಿ ಚಕ್ರ ಸರ್ ಸಿನಿಮಾನು ಎಡಿಟರು ನಮ್ಮ ನಾಗೇಂದ್ರ ಸರ್. ಈಗ ಈ ಸಿನಿಮಾನು ಎಡಿಟರ್ ನಾಗೇಂದ್ರ ಸರ್. ಅದರಲ್ಲೇ ಒಂದು ಪಾತ್ರೆ ಮಾಡಿದ್ದಾರೆ, ಇದರಲ್ಲೇ ಒಂದು ಪಾತ್ರೆ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಹತ್ರ ತುಂಬಾ ಕಲ್ತಿದ್ದೀನಿ ನಾನು. ಸೊ ಹಾಗೆ ನಮ್ಮ ಕ್ಯಾಮರಾಮ್ಯಾನ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಚೆನ್ನಾಗಿ ಮಾಡಿದ್ವಿ ಸರ್. ಅಣ್ಣ ಇದು ಎಷ್ಟು ದಿನ ಮಾಡಿದ್ರಿ ಶೂಟಿಂಗು? ಸೊ ಒಂದು ಆಗಿದೆ 35 ಡೇಸ್ ಮಾಡಿದ್ವಿ ಸರ್. ನೈಟ್ ಎಷ್ಟು ದಿನ ಶೂಟಿಂಗ್ ಮಾಡಿದ್ರಿ? ಫುಲ್ ನೈಟ್ ಸರ್. ಫುಲ್ ನೈಟ್ 35 ಡೇಸ್ ನೈಟ್ ಸರ್. ಫುಲ್ ನೈಟ್ ಅಂತ ಕತ್ತನೆ FIR 626 ಲೈಕ್ ಈವ್ನಿಂಗ್ 6 ಇಂದ ಮಾರ್ನಿಂಗ್ 6 ವರೆಗೂ ಒಂದು ನೈಟ್ ನಡೆಯೋ ಕತೆ ಅಂದರು. ಒಂದೇ ನೈಟ್ ಕತೆ ಸರ್. ಅದು ಈವ್ನಿಂಗ್ 6 ಇಂದ ಮಾರ್ನಿಂಗ್ 6 ವರೆಗೂ ಅದು ಒಂದು ಕತೆ. ಮ್ಯಾಕ್ಸ್ ಈಗ ಮ್ಯಾಕ್ಸ್ ಥರ ಮೇ ಬಿ ಮುಂದೆ ನಾವು ಬರಬೇಕಾಯ್ತು. ಈಗ ಮ್ಯಾಕ್ಸ್ ಬರ್ತದೆ. ಅದು ಒಂದು ದಿವಸದ ಕತೆನೆ. ಎಸ್ ಮ್ಯಾಕ್ಸ್ ನೋಡೋಣ. ಒಂದಿನ ಒಂದು ನೈಟ್ ಸರ್. ಒಂದು ನೈಟ್ ಅನ್ಕೊಂಡೆ 6 to 6 ಅಂದರೆ ಒಂದು ನೈಟಲ್ಲಿ ನಡೆಯೋದು ಅಂತ. ಆದರೆ ಹೇಳಿದೊಂಥರ ಒಳ್ಳೇದೇ ಆಯಿತು. ಯಾಕಂದರೆ ಒಂದು ಸಿನಿಮಾಗೆ ಆಡಿಯನ್ಸ್ಗೆ ನಾವು ಒಂದು ರೀತಿ ಒಂದು ಆಹ್ವಾನ ಪತ್ರಿಕೆ, ಒಂದು ಇನ್ವಿಟೇಷನ್ ಕೊಡಬೇಕು ಅಂತ ಹೇಳಿದ್ರೆ ಏನಾದ್ರು ಒಂದು ವಿಶೇಷತೆ ಇದೆ ಅಂತ ಹೇಳಿದಾಗ ಅದು ಏನಿರುತ್ತೆ ಅಂತ ನೋಡೋದಕ್ಕೆ ಬರ್ತಾರೆ. ಸೊ ಬಹಳ ಚೆನ್ನಾಗಿ ಅಲ್ಲಿ ವಿಚಾರವನ್ನು ತುಂಬಿಸಿದ್ದಾರೆ ನಮ್ಮ ನಿರ್ದೇಶಕರು. ಅದಕ್ಕೆ ಮೇಜರ್ ಸಪೋರ್ಟ್ ಆಗಿರೋದು ಆ್ಯಕ್ಷನ್ ಸೀಕ್ವೆನ್ಸಸ್. ಆ ಆ್ಯಕ್ಷನ್ ಸೀಕ್ವೆನ್ಸಸ್ನ ನಾವು ನಮ್ಮ ನಾಗಣ್ಣ ಅವ್ರು ಎಡಿಟ್ ಮಾಡೋ ಪರಿ ಏನಿದೆ ನೋಡ್ಕೊಂಡು ಬಂದಿದ್ದೀವಿ. ಅವ್ರಿಗೆ ಹೇಗೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ಗೆ ಒಂದು ಸೌಂಡ್ ಸೆನ್ಸ್ ಇದೆಯೋ ಹಾಗೆ ಇವ್ರಿಗೆ ಅದರ ಅನುಭವ ಇದೆಯಲ್ಲ, ಒಂದು ವಿಜುವಲ್ ಸೆನ್ಸ್ ಏನಿದೆ, ಆ ಫ್ಲೋ ಏನಿದೆ, ಅದು ಅವ್ರಿಗೆ ಯಾರ್ದು ದೃಷ್ಟಿ ಬೀಳದೇ ಇರಲಿ ಅಂತ ನಾನು ಬೇಡ್ಕೋತೀನಿ. ಯಾಕಂದ್ರೆ ಅಂಥ ಅದ್ಭುತವಾದ ಕೆಲಸ ಮಾಡ್ತಾರೆ. ಅಫ್ಕೋರ್ಸ್ ಆ್ಯಕ್ಷನ್ ವಿಚಾರ ಅಂತ ಹೇಳಕ್ ಬಂದಾಗ ಸುಮಾರು ನನಗೇನೆ ಒಂದು 4-5 ಆ್ಯಕ್ಷನ್ ಸೀಕ್ವೆನ್ಸ್ ಇದೆ, ನಾನ್ ಸ್ಟಾಪ್ ಇತ್ತು, 4 ಇದೆ. ಸೊ ಆ್ಯಕ್ಷನ್ ಅಂತ ಹೇಳಿದ್ರೆ ಅದು ತುಂಬ ಎನರ್ಜಿ ಕನ್ಸ್ಯೂಮಿಂಗ್. ಬೇಸಿಕ್ಲಿ 6 ಗಂಟೆಯಿಂದ ಶೂಟಿಂಗ್ ಅಂತ ಹೇಳ್ಬಿಟ್ರೆ ಏನೇ ಮಾಡಿದ್ರು 11:30-12 ಗಂಟೆಗೆ ಎನರ್ಜಿ ರಪ್ಪಂದು ಬಿದ್ಬಿಡುತ್ತೆ ಕೆಳಗೆ. ಅದು ನಾವು ಎಷ್ಟೇ ಕಷ್ಟ ಬಿದ್ರು ಅಂತ. ಆದರೂ ಕೂಡ ಬೆಳಗಿನ ಜಾವ 4:30-5 ಗಂಟೆವರೆಗೂ ಮಾಡಿದ್ವಿ. 4:30-5 ಗಂಟೆವರೆಗೂ ಶೂಟಿಂಗ್ ಮಾಡ್ತಾ ಇದ್ವಿ. ಖುಷಿಯಾಗಿ ಕೆಲಸ ಮಾಡಿದ್ವಿ. ಬಹಳ ಒಳ್ಳೆ ಟೀಮ್ ಇತ್ತು, ಬಹಳ ಒಳ್ಳೆ ಸ್ಟಂಟ್ ಕೊರಿಯೋಗ್ರಾಫರ್ಸ್ ಇದ್ರು. ರಿಸ್ಕ್ ಇರುತ್ತೆ, ನಾವೆಲ್ಲ ರಿಸ್ಕ್ ತಗೋಬೇಕಾಗತ್ತೆ. ಆ್ಯಕ್ಷನ್ ಅಂತ ಹೇಳಾದ್ಮೇಲೆ ನಾವು ಅಷ್ಟು ರಿಸ್ಕ್ ತಗೊಳ್ಳಿಲ್ಲ ಅಂದರೆ ಈಗ ಜನರಿಗೆ ಥಿಯೇಟ್ರಿಗೆ ಬರೋದೇ ರಿಸ್ಕ್ ಆಗ್ಬಿಟ್ಟಿದೆ. ಸೊ ಆ ರಿಸ್ಕ್ ತೊಗೊಂಡು ಅವ್ರು ಥಿಯೇಟ್ರಿಗೆ ಬರ್ಬೇಕಾದ್ರೆ ನಾವು ರಿಸ್ಕ್ ತೊಗೊಂಡು ಒಳ್ಳೆ ಸಿನಿಮಾ ಮಾಡೋದ್ರಲ್ಲಿ ಅದರಲ್ಲಿ ಯಾವುದೇ ಅನ್ಯಾಯ ಇಲ್ಲ ಅಂತ ನಾನು ಭಾವಿಸ್ತೇನೆ. ಸೊ ಈ ಸಿನಿಮಾಗೆ ಎಲ್ಲ ರೀತಿಯ ಯಶಸ್ಸು ಜನ ಕೊಡಲಿ, ನಿಮ್ಮ ಪ್ರೋತ್ಸಾಹದಿಂದ ಸಿಗಲಿ ಅಂತ ನಾನು ಕೇಳ್ಕೊತೀನಿ.
ಚಪ್ಪಾಳೆ ಬರಲಿ. FIR 626 ಸಿನಿಮಾದ ಆಡಿಯೋ ಲಾಂಚ್. ಸ್ವಲ್ಪ ಡೌನ್ ಮಾಡಿ, ಸ್ವಲ್ಪ ಹಿಂದಕ್ಕೆ ಹೋಗಿಲ್ಲ. ಡೌನ್ ಮಾಡಿ, ಮುಂದೆಗೆ. ಇದರಲ್ಲೂ ಕಾಪ್ ಅಲ್ವಾ? ಇಲ್ಲ ಸರ್, ನೋಡಿ ಸರ್, ಸಿನಿಮಾ ನೋಡಿ ಸರ್. ನೋಡ್ತಾರೆ ಡಕ್ಕಂತ. ಅವರು ಮೇವಿನ ಫೋಕಸ್ ಇಲ್ಲ ಅಂತ ಇದ್ರು, ಕಾಣ್ತೀರಾ?